ತಿರುಚಿಟ್ರಂಬಲಂ ಗುರುದೇವರು. ನಾನು ನಿಮ್ಮ ಹತ್ರ ಇವತ್ತೊಂದು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರು ಮನೇಲಿ. ಏನಂತ ಅಂದರೆ, ಇವಾಗಿನ ಫಾಸ್ಟ್ ಲೈಫ್, ಫಾಸ್ಟ್ ಪ್ರಪಂಚ ಅನ್ಬೋದು, ಫಾಸ್ಟ್ ಜನ್ರೇಷನ್ ಅಂತ ಹೇಳ್ಬೋದು. ನಮ್ಮ ಇವಾಗಿನ ಕಾಲಮಾನಘಟ್ಟಕ್ಕೆ ಒಂದು ಮನುಷ್ಯನಾದವನು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸ್ಕೋಬೇಕು ಅಂತ ಶ್ರಮ ಪಡ್ತಾ ಇರ್ತಾನೆ. ಉದಾಹರಣೆಗೆ ರಾಜಕೀಯದಲ್ಲಿ ಅವನಿಗೆ ರಾಜಕೀಯ ಗೊತ್ತಿರುತ್ತೋ ಗೊತ್ತಿರಲ್ವೋ ಆ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾನೆ. ಆಮೇಲೆ ನೆಕ್ಸ್ಟು ಆಧ್ಯಾತ್ಮ, ಗಲ್ಲಿಗೊಬ್ಬೊಬ್ಬರು ಗುರುಗಳು, ಅವ್ರಿಗೆ ಆಧ್ಯಾತ್ಮ ಗೊತ್ತಿರುತ್ತೋ ಗೊತ್ತಿರಲ್ವೋ ಅದರಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ತುಂಬ ಶ್ರಮ ಪಡ್ತಾ ಇರ್ತಾರೆ. ಇನ್ನೊಂದೇನಂತಂದರೆ, ಹಾಗೆಯೇ ಸಿನಿಮಾ ರಂಗದಲ್ಲಿ ಪಾಪ ಅವ್ರಿಗೆ ಆ್ಯಕ್ಟಿಂಗ್ ಗೊತ್ತಿರ್ತದೋ ಗೊತ್ತಿರಲ್ವೋ ಆ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿನ ಪರಿಸ್ಥಿತಿಗಳು, ಸ್ಥಿತಿಗತಿಗಳು, ತಾರೆಯರುಗಳ ಬಗ್ಗೆ ನಮ್ಮ ಗುರುಮನೆಯಿಂದ ಗುರುದೇವರ ಒಂದು ಶುಭ ಸಂದೇಶ ಆಗಿರ್ಬೋದು, ನಮ್ಮ ಗುರುದೇವ್ರ ಬಾಯಲ್ಲಿ ತಾರೆಯರ ಬಗ್ಗೆ ಕೇಳಬೇಕು ಅಂತ ನಮಗೆ ತುಂಬ ಆಸೆ ಆಗಿದೆ. ದಯವಿಟ್ಟು ತಿಳಿಸ್ಕೊಡ್ಬೇಕು. ತಿರುಚಿಟ್ರಂಬಲಂ ಗುರುವೇ ಶರಣ. ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಸಿನಿಮಾ ರಂಗದ ಬಗ್ಗೆ ಅಲ್ವಾ ನಿಮ್ಮ ಪ್ರಶ್ನೆ? ಒಟ್ಟಿನಲ್ಲಿ ಹೇಳಿದರೆ ಸಿನಿಮಾ ರಂಗ. ಹೌದು. ಅಂದರೆ ಇದು ಪಿಕ್ಚರ್, ಮೂವಿ, ಆ್ಯಕ್ಟರ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೆ ಅಲ್ವಾ? ಎಲ್ಲರೂ ಎಂತ ಚಿತ್ರರಂಗಕ್ಕೆ ಬರಬೇಕು ಅಂತೇಳಿ ಎಲ್ಲರೂ ಆಸೆ ಪಡ್ತಾರೆ ಅಲ್ವಾ? ಬಂದ ನಂತರ ಏನಾಗ್ತದೆ ಅಲ್ವಾ? ಇದಕ್ಕೆ ಎಂತ ಉತ್ತರ? ಗುರುಮನೆಯದ್ದು ಏನು ಉತ್ತರ? ಗುರುಮನೆಯ ಉತ್ತರ ಏನು ಅಂತೇಳಿ ಅಲ್ವಾ? ಎಲ್ಲ ಕ್ಷೇತ್ರಕ್ಕೂ ಎಲ್ಲ ವಿಚಾರಗಳು ಈಗ ನೀವು ಹೇಳಿದ ಹಾಗೆ ಎಂಥದ್ದು ರಾಜಕೀಯ, ಸಿನಿಮಾ ರಂಗ, ಆಧ್ಯಾತ್ಮಿಕ, ಇನ್ನು ಕ್ರೀಡೆ, ಸ್ಪೋರ್ಟ್ಸ್, ಅರ್ಥ ಆಯ್ತಲ್ವ? ಯಾವುದು ಬೇಕಾದರೂ ಇರ್ಬೋದು. ಇದೆಲ್ಲವೂ ಅವರವರ ಜನ್ಮದಲ್ಲಿ ಅವರು ಪಡೆದುಕೊಂಡು ಬಂದಂಥ ವಿಚಾರ. ಇಷ್ಟೇ ಹೇಳ್ಬೋದು. ಒಬ್ಬ ಆ್ಯಕ್ಟರ್ ಆಗಬೇಕು ಅಂತೇಳಿಯೇ ಹುಟ್ಟಿದರೆ ಅವನು ಆ್ಯಕ್ಟರೇ ಆಗೋದು. ಅವನ ವಿಧಿಯಲ್ಲಿ ಬರೆದಿದ್ದರೆ ಮಾತ್ರ ಅವನು ಈ ಪ್ರಪಂಚದಲ್ಲಿ ಉನ್ನತ ಸ್ಥಾನದಲ್ಲಿ, ಆ್ಯಕ್ಟಿಂಗಿನಲ್ಲಿ ಉನ್ನತ ಸ್ಥಾನದಲ್ಲಿ ಕಾಣ್ತಾನೆ ಎಲ್ಲರ ಕಣ್ಣಿಗೆ. ಇಷ್ಟೇ ಹೇಳ್ಬೋದು. ಅವನು ಎಷ್ಟೆಷ್ಟು ಪಡ್ಕೊಂಡು ಬಂದಿದ್ದಾನೋ ಅಷ್ಟೇ. ಅದು ಹೀರೋ ಆದರೂ ಸರಿ, ಹೀರೋಯಿನ್ ಆದರೂ ಸರಿ. ಅರ್ಥ ಆಯ್ತಾ? ಪ್ರತಿಯೊಂದು ವಿಚಾರ ಕೂಡ ಅವರವರಿಗೆ ಅರಿವಿಲ್ಲದಂತೆಯೇ ಆಗೋದು. ಇಷ್ಟೇ ಹೇಳ್ಬೋದು. ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ನಾವು ಸಹ ಸಿನಿಮಾ ನೋಡ್ತೇವೆ, ಇಲ್ಲ ಅಂತ ಹೇಳೋದಿಲ್ಲ. ಆದ ಕಾರಣ ಹೇಳೋದು. ಗೊತ್ತಾಯ್ತಾ? ಸಿನಿಮಾ ನೋಡಿದ್ರೆ ತಾನೇ ಸಿನಿಮಾದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ, ಇಲ್ಲರೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡ್ರೆ, ದೊಡ್ಡ ದೊಡ್ಡ ಆ್ಯಕ್ಟರ್ಸ್, ಒಳ್ಳೊಳ್ಳೆ ಹೆಸರು ಮಾಡಿದವರೆಲ್ಲ ಅವರು ಆ್ಯಕ್ಟರ್ಸ್ ಆಗಬೇಕು ಅಂತಲೇ ಬರಲಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಆ್ಯಕ್ಟರ್ಸ್ ಆಗಿ ಹೋದರು. ಅವರಿಗೆ ಗೊತ್ತಿಲ್ಲ ನಾನು ಆ್ಯಕ್ಟರ್ ಆಗ್ತೇನಾ ಇಲ್ವಾ ಅಂತೇಳಿ. ಒಂದು ವಿಷಯ ಅರ್ಥ ಆಯ್ತಲ್ವ? ಸ್ವಲ್ಪ ಹಳೆಯ ಸ್ಥಿತಿಯನ್ನು ಹೇಳೋದು, ಈಗಿನ ಪ್ರೆಸೆಂಟ್ ಸಿಚುವೇಶನ್ ಹೇಳ್ತಾ ಇಲ್ಲ. ಅರ್ಥ ಆಯ್ತಲ್ವ? ಅವರು ಯಾವುದೋ ಒಂದು ರೀತಿಯಲ್ಲಿ ಬಂದರು, ಯಾವುದ್ಯಾವುದೋ ರೀತಿಯಲ್ಲಿ ಈ ಚಿತ್ರರಂಗದ ಒಳಗೆ ಬಂದರು. ಅವರವರ ಪ್ರತಿಭೆಯನ್ನು ಅವರು ತೋರಿಸಿದರು ಅಲ್ವಾ? ಮನುಷ್ಯರ ಹೃದಯದಲ್ಲಿ ಒಂದು ಸ್ಥಳವನ್ನು ಹಿಡ್ಕೊಂಡ್ರು. ಇದೆಲ್ಲ ಪೂರ್ವಜನ್ಮದ ವಿಚಾರ ಅಂತೇಳಿ. ಇದೆಲ್ಲ ಅವರವರ ಪೂರ್ವಜನ್ಮದ ವಿಷಯ. ತನ್ನಿಂದ ತಾನಾಗಿ ಆಗೋದು. ಯಾರ ಯೋಗದಲ್ಲಿ ಏನಿದೆಯೋ, ಯಾರ ವಿಧಿಯಲ್ಲಿ ಏನಿದೆಯೋ ಅದನ್ನೇ ಅವರು ಅನುಭವಿಸಲಿಕ್ಕೆ ಸಾಧ್ಯ. ಗೊತ್ತಾಗ್ತಾ ಹೇಳೋದು? ಅಷ್ಟು ಸುಲಭ ಅಲ್ಲ ಈ ಸಿನಿಮಾ ರಂಗ ಅಂತೇಳಿದರೆ, ಈ ಚಿತ್ರನಟರು ಅಂತೇಳಿದರೆ, ಆ್ಯಕ್ಟರ್ಸ್ ಅಂತೇಳಿದರೆ ಅಷ್ಟು ಸುಲಭದ ವಿಚಾರ ಅಲ್ಲವೇ ಅಲ್ಲ. ಫಸ್ಟ್ ಉತ್ತರ ಗೊತ್ತಾಯ್ತಲ್ವ? ಪೂರ್ವಜನ್ಮದ ವಿಚಾರಗಳನ್ನು ಈ ಜನ್ಮದಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ. ಒಂದು ವಿಷಯ. ಇನ್ನೊಂದು,
ಅವರ ವಿಧಿ, ಅರ್ಥ ಆಯ್ತಲ್ವ? ಆ ವಿಧಿಗೆ ಅನುಸಾರವಾಗಿ ಅವರ ಜೀವನ ಶೈಲಿ ಒಂದು ಆ್ಯಕ್ಟರ್ಸ್ ಆಗಿ ನಮ್ಮ ಎದುರು ಅವರು ಬರ್ತಾರೆ, ಅರ್ಥ ಆಯ್ತಲ್ವ? ಅವರ ಜೀವನದಲ್ಲಿರುವುದಾನೆ ಆ್ಯಕ್ಟಿಂಗ್, ಅವರ ಜೀವನದಲ್ಲೇ ಒಂದು ಭಾಗದಾನೆ ಆ್ಯಕ್ಟಿಂಗ್. ಹಾಂ, ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ನಾವು. ಇದನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಮಾತ್ರ ಇದಕ್ಕೆ ಉತ್ತರ ಸಿಗುವುದು. ಅಷ್ಟು ಸುಲಭದ ವಿಚಾರ ಅಲ್ಲ ಅಂತ ಹೇಳೋದು ಚಿತ್ರನಟರು ಅಂತ ಹೇಳಿದರೆ. ನಾವು ಹೇಳ್ತೇವೆ ಸಿನಿಮಾ ರಂಗ ಅಂತೇಳಿ, ಅಲ್ವಾ? ಚಿತ್ರರಂಗ ಹಾಗೆ ಹೇಳ್ತಾರಲ್ಲ, ಒಂದು ಸಿನಿಮಾ, ಒಂದು ಮೂವಿ ಏನೆಲ್ಲ ಹೇಳ್ತೇವೆ ನಾವು ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ. ಆದರೆ ಇದಕ್ಕೆ ಸರಿಯಾದ ವಿಚಾರ ಏನು ಅಂತೇಳಿದರೆ, ಸರಿಯಾದ ಹೆಸರು ಏನು ಅಂತೇಳಿದರೆ ಗಂಧರ್ವ ಲೋಕ. ಅರ್ಥ ಆಯ್ತಲ್ಲ? ಅರ್ಥ ಆಗ್ತದೆ? ಸಿನಿಮಾ ರಂಗಕ್ಕೆ ಇರುವ ಸರಿಯಾದ ಹೆಸರು ಯಾವುದು ಅಂತೇಳಿದರೆ ಗಂಧರ್ವ ಲೋಕ. ಗಂಧರ್ವ ಲೋಕ. ಆ ಸಿನಿಮಾ ತಾರೆಯರು ಅಂತೇಳಿದರೆ ಗಂಧರ್ವರು. ಗಂಧರ್ವರು ಅಂತೇಳಿದರೆ ಅದರಲ್ಲಿ ಗಂಡು ಹೆಣ್ಣು ಎರಡು ಸೇರಿರ್ತದೆ, ಅರ್ಥ ಆಯ್ತಲ್ವ? ಗಂಧರ್ವ ಕನ್ನಿಕೆಯರು, ಗಂಧರ್ವರು, ಅರ್ಥ ಆಯ್ತಲ್ವ? ಅರ್ಥ ಆಗ್ತಾ ಹೇಳು? ಹೌದು ಗುರುದೇವ್ರೆ. ಹಾಂ, ಈಗ ಪುರಾಣದಲ್ಲಿ ಹೇಳಿದಾರಲ್ಲ ಗಂಧರ್ವರು ಅಂತೇಳಿ, ಗಂಧರ್ವ ಲೋಕ ಅಂತೇಳಿ, ಮಾಯಾಲೋಕ ಅದು. ಅವರು ಏನು ಬೇಕಾದರೆ ಮಾಡೋ ಶಕ್ತಿ ಇದೆ ಅವರಿಗೆ. ಆ ಮಾಯಾಶಕ್ತಿ ಎಂಬ ವಿಚಾರ ಅದನ್ನು ಅವರು ಪಡೆದುಕೊಂಡು ಬಂದಿರ್ತಾರೆ. ಅದೊಂದು ಸಾಧನೆ, ಅದೊಂದು ಸಿದ್ಧಿ. ಸುಮ್ಮನೆ ಆ್ಯಕ್ಟರ್ ಆಗೋದಿಲ್ಲ. ಸುಮ್ಮನೆ ಆ್ಯಕ್ಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಸಹ ನೀವು ಪ್ರಯತ್ನ ಪಡ್ಬೋದು ಆ್ಯಕ್ಟಿಂಗ್ ಮಾಡಲಿಕ್ಕೆ. ಆ್ಯಕ್ಟಿಂಗಿಗೆ ಬೇಕಾಗಿ ನೀವು ಎಷ್ಟು ಸಹ ನೀವು ಸಾಧನೆ ಮಾಡ್ಬೋದು, ನೀವು ಎಷ್ಟು ಸಹ ಚೆಂದ ಇರ್ಬೋದು, ಎಷ್ಟು ಸಹ ಟ್ಯಾಲೆಂಟ್ ಇರ್ಬೋದು ನಿಮಗೆ, ಒಳ್ಳೆ ಗುಡ್ ಆ್ಯಕ್ಟರ್ ಆಗಿರ್ಬೋದು ನೀವು, ಅರ್ಥ ಆಯ್ತಲ್ವ? ಆದರೆ ಆ ಯೋಗ ಇಲ್ಲದಿದ್ದರೆ ಉಂಟಲ್ವ, ಆ ವಿಧಿ ಇಲ್ಲದಿದ್ದರೆ ನಿಮಗೆ ಆ ಚಿತ್ರರಂಗದಲ್ಲಿ ಪಯಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಗಂಧರ್ವ ಲೋಕದಲ್ಲಿ ನಿಮಗೆ ಹೆಜ್ಜೆ ಇಡಲಿಕ್ಕೆ ಆಗುವುದೇ ಇಲ್ಲ. ಗಂಧರ್ವ ಲೋಕದೊಳಗೆ ಹೋಗ್ಬೋದು, ಹೋಗಿ ಪುನಃ ಬಂದವರು ಅದೆಷ್ಟೋ ಆ್ಯಕ್ಟರ್ಸ್. ಅದೇ ಗಂಧರ್ವ ಲೋಕದಲ್ಲಿ ಇದ್ದು ಅವರ ಸ್ಥಿತಿಯನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ಆ್ಯಕ್ಟರ್ಸ್ ಅದೆಷ್ಟು ಗಂಧರ್ವ ಕನ್ನಿಕೆಯರು, ಗಂಧರ್ವರು, ಅರ್ಥ ಆಯ್ತಾ? ಸಿನಿಮಾ ತಾರೆಯರು ಅಂತ ಹೇಳೋದು ಅಲ್ವಾ? ಅರ್ಥ ಆಗ್ತಾ ಹೇಳೋದು? ಒಂದು ಸಿನಿಮಾದಲ್ಲಿ ಬರ್ತಾರೆ, 2 ಸಿನಿಮಾದಲ್ಲಿ ಬರ್ತಾರೆ, ಮತ್ತು ಅವರು ಎಲ್ಲಿದ್ದಾರೆ ಅಂತ ಗೊತ್ತೇ ಇಲ್ಲ. ಇನ್ನು ಕೆಲವರು ಹಾಗಲ್ಲ, ಕಂಟಿನ್ಯೂ ಆಗಿ ಹೋಗ್ತಾನೆ ಇರ್ತಾರೆ ಅಲ್ವಾ? ಅವರಿಗೂ ಗಂಧರ್ವ ಲೋಕಕ್ಕೂ ಭಾಳಷ್ಟು ಸಂಬಂಧ ಇದೆ ಅಂತ ಅರ್ಥ. ಇಚ್ಛಾಶಕ್ತಿ ಇದ್ದವರು ಅಂತ ಹೇಳೋದು, ಕ್ರಿಯಾಶಕ್ತಿಯನ್ನು ತಿಳಿದವರು ಅಂತ ಹೇಳೋದು. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯನ್ನು ಅವರಿಗೆ ಅರಿವಿಲ್ಲದಂತೆ ಅವರು ಅನುಭವಿಸ್ತಾ ಇದ್ದಾರೆ. ಆದ ಕಾರಣ ಹೇಳೋದು ಸಿನಿಮಾ ರಂಗ, ಸಿನಿಮಾ ನಟರು ಅಂತೇಳಿದರೆ ಸಾಧಾರಣ ವಿಚಾರ ಅಲ್ಲ. ಸಿನಿಮಾ ನಟರಲ್ಲಿರುವಂಥ ಒಂದು ಒಳ್ಳೆಯ ಸ್ಥಿತಿ, ಇದನ್ನು ಸಿನಿಮಾ ನಟರು ಅರ್ಥ ಮಾಡಿಕೊಂಡ್ರೆ ಸಿನಿಮಾ ನಟರಿಗೆ ಒಳ್ಳೆಯದು, ಅರ್ಥ ಆಯ್ತಲ್ವ? ಆ್ಯಕ್ಟರ್ಸ್ಗಳಿಗೆ ಒಳ್ಳೆಯದು ಅಂತ ಹೇಳೋದು ಅರ್ಥ ಮಾಡಿಕೊಂಡ್ರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತೇಳಿ ನನಗೆ ಗೊತ್ತಿಲ್ಲ. ಕಾಲದಲ್ಲಿ ಬಂದದನ್ನು ಹೇಳ್ತಾ ಇದ್ದೇನೆ, ಅದು ಪ್ರೀತಿಯಿಂದ ಹೇಳ್ತಾ ಇದ್ದೇನೆ, ಅರ್ಥ ಆಯ್ತಲ್ವ? ಆ ಪ್ರೀತಿಯಿಂದ ಯಾಕೆ ಅಂತೇಳಿದರೆ ನೀವು ಕೇಳಿದ ವಿಚಾರ, ಇದರಲ್ಲಿ ತುಂಬ ವಿಷಯಗಳುಂಟು. ಹೋಗ್ತಾ ಎಷ್ಟೆಲ್ಲ ನಮಗೆ ಹೇಳಲಿಕ್ಕೆ ಆಗ್ತದೆ ಅಷ್ಟೆಲ್ಲ ಹೇಳ್ತಾನೆ ಹೋಗೋದು, ಇಷ್ಟೇ ಹೇಳ್ಬೋದು, ಅರ್ಥ ಆಗ್ತದ? ಈ ಸಿನಿಮಾ ರಂಗ ಅಂತ ಹೇಳಿದರೆ ಅದೊಂದು ಎಂತ ಹೇಳೋದು ಅಂತ ಹೇಳಿದರೆ ಮಾಯಾಲೋಕ. ಸಿನಿಮಾ ರಂಗ ಅಂತೇಳಿ ಒಂದು ಮಾಯಾಲೋಕ, ಗಂಧರ್ವ ಲೋಕ. ಆ ಸ್ಥಿತಿಯನ್ನು ಒಬ್ಬ ಪಡೆದುಕೊಳ್ಬೇಕು ಅಂತೇಳಿದರೆ ಅವನೊಬ್ಬ ಉನ್ನತ ಮಟ್ಟದ ಸಾಧಕನಾಗಿರ್ತಾನೆ. ಈಗ ಈ ಸಿನಿಮಾ ರಂಗ ಎಂಬುದು ಆಧ್ಯಾತ್ಮಿಕಕ್ಕೆ ಹೋಗಿ ಸೇರ್ತದೆ ಅಂತ ಹೇಳೋದು, ಅರ್ಥ ಆಯ್ತಲ್ವ? ಒಂದು ವ್ಯಕ್ತಿಯನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಳ್ಬೇಕು ಅಂತ ಆದರೆ ಆ ವ್ಯಕ್ತಿ ಎಷ್ಟು ಆಕರ್ಷಣೀಯವಾಗಿರಬೇಕು. ಗಂಡು ಹೆಣ್ಣು ಎರಡೂ ಸಹ, ಇಲ್ಲಿ ಎರಡೂ ಸೇರಿಸ್ಬೇಕು. ಅದು ನೀವು ಸೇರಿಸಬೇಕು. ನನಗೆ ಹೇಗೆ ಬರ್ತಾ ಹೇಳಿಕೊಂಡು ಹೋಗುದು, ಅರ್ಥ ಆಯ್ತಲ್ವ? ಇಲ್ಲಿ ಇಬ್ಬರೂ ಬೇಕು, ಹೀರೋ ಬೇಕು, ಹೀರೋಯಿನ್ನು ಬೇಕು, ಒಬ್ಬ ವಿಲನು ಬೇಕು,
ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬೇಕು, ಯಾವುದೋ ಒಂದು ರೀತಿಯ ಒಂದು ವಿಷಯ ಆ ವ್ಯಕ್ತಿ ನಮ್ಮ ಹೃದಯದಲ್ಲಿ ಕೂತುಕೊಳ್ಬೇಕು ಅಂತ ಆದರೆ ಆ ವ್ಯಕ್ತಿಯ ಆಕರ್ಷಣೆ ಎಂಬ ವಿಚಾರ ನಮ್ಮ ಒಳಗೆ ಎಷ್ಟರ ಮಟ್ಟಿಗೆ ಇರಬೇಕು. ನಮ್ಮೊಳಗೆ ಆಕರ್ಷಣೆ ಇದ್ದ ಕಾರಣದಾನೆ ಆ ವ್ಯಕ್ತಿ ನಮ್ಮ ಹೃದಯದಲ್ಲಿ ಕೂತ್ಕೊಳ್ಳೋದು, ನಮ್ಮ ಒಳಗೆ ಕೂತ್ಕೊಳ್ಳೋದು. ಕೆಲವು ಸಿನಿಮಾದ ಹಾಡುಗಳು ಅಲ್ವಾ, ಒಂದು ರಾಜ್ಕುಮಾರ್ ಹಾಡು ಅಲ್ವಾ, ಒಂದು ಅಂಬರೀಷ್ ಹಾಡು, ಒಂದು ಶಂಕರ್ ನಾಗ್ ಹಾಡು, ಇನ್ನು ಅನೇಕ ಎಲ್ಲ ನಟರಿದ್ದಾರೆ, ತುಂಬ ನಟರು. ಈಗ ನಾವು ಪ್ರೆಸೆಂಟಲ್ಲಿ ಹೇಳಿದರೆ ಯಶ್ ಅಲ್ವಾ, ಮತ್ತೆಂತ ಎಲ್ಲ ಕೆಲವೆಲ್ಲ ಇದ್ದಾರೆ. ಎಲ್ಲ ಹೆಸರು ಹೇಳಲಿಕ್ಕೆಲ್ಲ ಗೊತ್ತುಂಟಲ್ಲ, ವಿಷಯ ಹೇಳೋದು ಎಲ್ಲ ಪಟ ಅಂತ ಹೆಸರು ಬರೋದಿಲ್ಲ. ಹಾಗೆ ಅದೇ ರೀತಿ ಭಾರತದಲ್ಲೆಲ್ಲ ಪ್ರಪಂಚದಲ್ಲಿರುವ ಎಲ್ಲ ಆ್ಯಕ್ಟರ್ಸ್ನ ಪರಿಚಯ ಎಲ್ಲರಿಗಿದೆ ಅಲ್ವಾ. ಇಂಗ್ಲೀಷ್ ಮೂವಿ ನೋಡೋರು ಎಷ್ಟೋ ಜನ, ಹಿಂದಿ ಮೂವಿ ನೋಡೋರು ಅದು ಎಷ್ಟೋ ಜನ. ಇದು ಸಂದೇಶ ಪ್ರಪಂಚದ ತಾರೆಯರಿಗೆ ಅಂತ ಹೇಳೋದು. ಪ್ರಪಂಚದಲ್ಲಿ ಗಂಧರ್ವ ಲೋಕ ಎಂಬುದು ಈಗಲೂ ಇದೆ ಅಂತ ಹೇಳಲಿಕ್ಕೆ ಸಿನಿಮಾ ರಂಗವೇ ಸಾಕ್ಷಿ. ಪುರಾಣದಲ್ಲಿ ಗಂಧರ್ವ ಲೋಕ ಗಂಧರ್ವ ಕನ್ನಿಕೆಯರು ಬಂದರು, ಇನ್ನು ಗಂಧರ್ವರು ಬಂದರು, ಮಾಯೆಯನ್ನು ತೋರಿಸಿದ್ರು ಅಂತೆಲ್ಲ ಹೇಳ್ತಾರಲ್ವ, ಅದು ಇವತ್ತಿಗೂ ಕೂಡ ಇದೆ ಅಂತ ಹೇಳಲಿಕ್ಕೆ ಸಾಕ್ಷಿ ಈ ಸಿನಿಮಾ ರಂಗ, ಸಿನಿಮಾ ಲೋಕ. ಅರ್ಥ ಆಯ್ತಲ್ವ, ಮಾಯಾಲೋಕ. ಈಗ ನಾವು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಯ್ತಲ್ವ, ಅದ್ಭುತ ಕಲೆ ಅದು, ದೈವಿಕ ಕಲೆ ಅದು, ದೈವಿಕ ಶಕ್ತಿ ಪಡೆದಂಥ ಕಲೆ ಅದು. ಯಾವುದು ಈ ಸಿನಿಮಾ ರಂಗ ಅಂತೇಳಿದರೆ ದೇವರ ವರದಿಂದ ಆಗುವುದು, ಭಗವಂತನ ವರದಿಂದ ಆಗುವುದು. ಅಷ್ಟು ಸುಲಭ ಅಲ್ಲ ಆ್ಯಕ್ಟರ್ ಅಂತ ಹೇಳಿದರೆ. ಆ್ಯಕ್ಟರನ್ನು ಗೌರವಿಸಬೇಕು ಅಂತ ಹೇಳೋದು ನಾನು. ಅರ್ಥ ಆಗ್ತಾ ಹೇಳೋದು, ದೊಡ್ಡ ಮೆಡಿಟೇಷನ್ ಅದು. ಯಾವುದು ಆ್ಯಕ್ಟಿಂಗ್ ಅಂತ ಹೇಳಿದರೆ ದೊಡ್ಡ ಧ್ಯಾನ ಅದು, ಅತಿ ದೊಡ್ಡ ಧ್ಯಾನ ಅದು. ಅಷ್ಟು ಸುಲಭ ಇಲ್ಲ ಇದು. ಇದು ಒಂದೊಂದು ಆ್ಯಕ್ಟರ್ಸ್ ಹತ್ರ, ಒಂದೊಂದು ತಾರೆಯರ ಹತ್ರ, ಒಂದೊಂದು ಆ್ಯಕ್ಟರ್ಸ್ ಹತ್ರ, ಒಂದೊಂದು ತಾರೆಯರ ಹತ್ರ ಕೇಳಿದರೆ ಖಂಡಿತವಾಗಿ ಅವರು ಹೇಳ್ತಾರೆ. ಇಷ್ಟೇ ಹೇಳ್ಬೋದು. ದೊಡ್ಡ ಮೆಡಿಟೇಷನ್ ಅದು ಆ್ಯಕ್ಟಿಂಗ್ ಅಂತೇಳಿದರೆ, ಅಷ್ಟು ಸುಲಭ ಅಲ್ಲ ಅದು. ಈ ಪ್ರಪಂಚಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಮಾಧ್ಯಮ ಯಾವುದು? ಈ ಸಿನಿಮಾ ರಂಗ, ಸಿನಿಮಾ. ಈ ಪ್ರಪಂಚಕ್ಕೆ ಒಳ್ಳೊಳ್ಳೆ ಸಂದೇಶವನ್ನು ಕೊಡಲಿಕ್ಕೆ ಸಿನಿಮಾದಲ್ಲಿ ಒಳ್ಳೆಯದನ್ನೇ ಮಾಡ್ತಾರೆ. ಏನಪ್ಪ ಸ್ವಾಮೀಜಿ ಸಿನಿಮಾಕ್ಕೆ ಬಗ್ಗೆ ಸಪೋರ್ಟ್ ಮಾಡ್ತಾರೆ, ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಲ್ಲ, ಸತ್ಯವನ್ನು ಮಾತಾಡೋದು. ಇಲ್ಲಿ ಸಪೋರ್ಟಿಂಗಾಗಿ ಮಾತಾಡೋದಲ್ಲ ಯಾರಿಗೂ ಕೂಡ. ಅರ್ಥ ಆಗ್ತಾ ಹೇಳೋದು, ಸತ್ಯದವನ್ನು ಅರ್ಥ ಮಾಡಿಸೋದು. ಅದು ಹೇಗೆ ಅಂದರೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ ಅಲ್ವಾ. ವಿಷಯ ಹೇಳೋದು ಅಷ್ಟು ಕಷ್ಟಪಟ್ಟು ಈ ಪ್ರಪಂಚದಲ್ಲಿ ಆಗೋ ಸ್ಥಿತಿಯನ್ನು ನಮಗೆ ತೋರಿಸಿಕೊಡ್ತಾರೆ. ಮಕ್ಕಳೇ ಎಚ್ಚರ ಆಗಿರಿ, ನೋಡುವ ಪ್ರೇಕ್ಷಕರು ಎಲ್ಲರೂ, ಸಿನಿಮಾವನ್ನು ವೀಕ್ಷಿಸುವವರು, ಸಿನಿಮಾವನ್ನು ನೋಡುವವರು, ನಾವು ತಿಳಿದುಕೊಳ್ಬೇಕಾದ ವಿಚಾರ ಏನು ಅಂತೇಳಿದ್ರೆ, ಪ್ರಪಂಚದಲ್ಲಿ ಈ ರೀತಿ ನಡೀತಾ ಉಂಟು, ನಾವು ಇಂಥ ತಪ್ಪು ಮಾಡಬಾರ್ದು, ಇಂಥ ತಪ್ಪು ಮಾಡಿದರೆ ಇಂಥ ಶಿಕ್ಷೆ ಆಗ್ತದೆ, ಈ ರೀತಿ ಆದರೆ ಈ ರೀತಿ ಆಗ್ತದೆ, ಎಲ್ಲ ವಿಚಾರವನ್ನು ಈ ಸಿನಿಮಾದಲ್ಲಿ ಹೇಳಿಕೊಡ್ತಾರೆ. ಮನುಷ್ಯರು ಯಾವ್ಯಾವ ರೀತಿ ಇದ್ದಾರೆ ಅಲ್ವಾ, ಯಾವ್ಯಾವ ಸ್ಥಿತಿಯಲ್ಲಿ ಇದ್ದಾರೆ. ಸತ್ಯ ಅಲ್ವಾ. ಈಗ ಒಬ್ಬ ವಿಲನ್ ಪಾತ್ರ ಮಾಡ್ತಾನೆ ಒಬ್ಬ, ಅವ ನಿಜವಾಗಿ ಒಳ್ಳೆಯ ವ್ಯಕ್ತಿ, ಅವ ಒಳ್ಳೆ ಕ್ಯಾರೆಕ್ಟರ್, ರಿಯಲ್ ಲೈಫಲ್ಲಿ ಬೆಸ್ಟ್ ಕ್ಯಾರೆಕ್ಟರ್. ಅವ ಸಿನಿಮಾದಲ್ಲಿ ವಿಲನ್ ಆಗಿ ಬರ್ತಾನೆ. ಆ ವಿಲನ್ ಆಗಿ ಬಂದು ಆ ವಿಲನನ್ನು ಸ್ವೀಕಾರ ಮಾಡ್ತಾರೆ. ಈಗ ಒಂದು ಉದಾಹರಣೆಗೆ ಒಂದು ರಘುವರನ್ ಅಂತೇಳಿ ತಮಿಳಿನಲ್ಲಿ ಒಬ್ಬ ಇದ್ದಾನೆ. ಉದಾಹರಣೆಗೆ ಫಸ್ಟ್ ಕ್ಲಾಸ್ ಆ್ಯಕ್ಟಿಂಗ್, ಖುಷಿ ಆಗ್ತದೆ ನೋಡಲಿಕ್ಕೆ. ಕನ್ನಡದಲ್ಲಿ ವಜ್ರಮುನಿ ಅಂತೇಳಿ, ಅರ್ಥ ಆಯ್ತಲ್ವ. ಈಗೆಲ್ಲ ತುಂಬ ಬಂದಿದ್ದಾರೆ ಪ್ರೆಸೆಂಟ್, ಅರ್ಥ ಆಯ್ತಲ್ವ. ಅದಲ್ಲ, ಒಂದು ಮನಸ್ಸಿನಲ್ಲಿ ಈ ಪ್ರಿಂಟ್ ಆಗುವ ಒಂದು ಆ್ಯಕ್ಟಿಂಗ್ ಹೇಳೋದು ನಾನು, ಆ್ಯಕ್ಟರ್ಸನ್ನು. ಅರ್ಥ ಆಯ್ತಲ್ಲ. ಒಂದು ವಜ್ರಮುನಿ ಕನ್ನಡದಲ್ಲಿ, ಹಿಂದಿಯಲ್ಲಿ ಅಮರೀಶ್ ಪುರಿ, ಅರ್ಥ ಆಯ್ತಲ್ವ. ಹೀಗೆ ಒಂದೊಂದು ಭಾಷೆಯಲ್ಲಿ ಒಬ್ಬೊಬ್ಬರು ಇದ್ದಾರೆ. ಈಗ ಎಲ್ಲ ಭಾಷೆಯವರು ಎಲ್ಲದರಲ್ಲೂ ಆ್ಯಕ್ಟ್ ಮಾಡ್ತಾರೆ, ಅರ್ಥ ಆಯ್ತಲ್ವ. ಉದಾಹರಣೆಗೆ ಹೇಳೋದು, ಅವರು ನಿಜವಾಗಿ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಅವರು ರಿಯಲ್ ಲೈಫಲ್ಲಿ. ಆದರೆ ಸಿನಿಮಾದಲ್ಲಿ ನಮ್ಮ ಮುಂದೆ ಈ ಪರದೆಯಲ್ಲಿ, ಈ ಸ್ಕ್ರೀನ್ನಲ್ಲಿ ಅಲ್ವಾ, ಅವರನ್ನು ಅವರು ಎಷ್ಟು ಕೆಟ್ಟ ವ್ಯಕ್ತಿಯನ್ನಾಗಿ ಅವರು ಪರಿವರ್ತನೆಗೊಳಿಸ್ತಾರೆ.
ಅಲ್ವಾ? ಅವರನ್ನು ಎಷ್ಟು ಕೆಟ್ಟ ವ್ಯಕ್ತಿಯಾಗಿ ಅವರು ಪರಿವರ್ತನೆಗೊಳಿಸ್ತಾರೆ ಅಂತ ಹೇಳುದು ನಾನು. ನಮಗೆ ನೋಡುವಾಗ ಎಷ್ಟು ಕ್ರೂರಿಯಪ್ಪ ಇವ, ಇವನಿಗೇನು ಮನುಷ್ಯತ್ವ ಇಲ್ವಾ ಅಂತ ಹೇಳ್ತೇವೆ ನಾವು, ಅಲ್ವಾ? ಆದರೆ ಆ ಆ್ಯಕ್ಟಿಂಗ್ ಬರಬೇಕು ಅಂತ ಆದರೆ, ಆ ಸ್ಥಿತಿಗೆ ಅವರು ಬರಬೇಕು ಅಂತ ಆದರೆ ಅಲ್ಲಿ ಅವರು ಪರಾಕಾಯ ಪ್ರವೇಶ ಮಾಡಬೇಕು, ಅಲ್ವಾ? ತನ್ನನ್ನು ತಾನು ಮರಿಬೇಕು, ತನ್ನನ್ನು ತಾನು ಮರೆತು ಇನ್ನೊಂದು ದೇಹಕ್ಕೆ ಪ್ರವೇಶ ಆಗಬೇಕು, ಅಲ್ವಾ? ಯಾವ ದೇಹಕ್ಕೆ ಪ್ರವೇಶ ಆಗಬೇಕು? ಅಲ್ಲಿ ಎಲ್ಲವನ್ನೂ ಚೇಂಜ್ ಮಾಡಿಕೊಳ್ಬೇಕಾಗ್ತದೆ, ಅಲ್ವಾ? ಹಾವ ಭಾವ ವರ್ತನೆ ಮಾತು ಶೈಲಿ ಎಲ್ಲವನ್ನೂ ಚೇಂಜ್ ಮಾಡಬೇಕಾಗ್ತದೆ. ಹಾಗೆ ಒಬ್ಬನಿಗೆ ಅದು ಅವರ ಆ್ಯಕ್ಟಿಂಗ್ ಖುಷಿ ಆಯಿತು ವಿಲನ್ನಲ್ಲಿ ಅಂತ ಇಟ್ಟುಕೊಳ್ಳುವ. ಮತ್ತು ಈ ನೋಡೋ ಪ್ರೇಕ್ಷಕರಿದ್ದಾರಲ್ವ, ಅವನನ್ನು ವಿಲನ್ ಆಗಿಯೇ ಸ್ವೀಕಾರ ಮಾಡ್ತಾರೆ, ಅಲ್ವಾ? ಪ್ರತಿಯೊಬ್ಬರು ನೋಡುವಾಗ ಒಂದು ವಿಲನ್ ಕ್ಯಾರೆಕ್ಟರಪ್ಪ, ಇವನು ಹೀಗೆ ಮಾಡಿದ ಹಾಗೆ ಮಾಡಿದ ಅದು ಮಾಡಿದ ಇದು ಮಾಡಿದ ಅಂತೇಳಿ, ಅಲ್ವಾ? ಹೇಳೋದು ವಿಷಯ, ಕೆಲವು ಸೀನ್ಗಳನ್ನು ಹೇಳೋದು. ಅರ್ಥ ಆಗ್ತದ? ರಿಯಲ್ ಆಗಿ ಅವರು ತುಂಬ ಒಳ್ಳೆಯ ವ್ಯಕ್ತಿಗಳು. ಅವರು ಯಾಕೆ ಬೇಕಾಗಿ ತನ್ನನ್ನು ತಾನು ಮರೆತು ನಮಗೆ ಈ ರೀತಿಯ ಒಂದು ಆ್ಯಕ್ಟಿಂಗನ್ನು ಅವರು ಕೊಡ್ತಾರೆ? ಯಾಕೆ ಅವರನ್ನು ಅವರು ಆ ರೀತಿ ತೋರಿಸಿಕೊಳ್ತಾರೆ? ಈ ರೀತಿ ಆಗಿಲ್ಲ ಇದೆ, ನೀವು ಸ್ವಲ್ಪ ಸುಧಾರಿಸಿಕೊಳ್ಳಿ. ಅರ್ಥ ಆಯ್ತಲ್ಲ? ಆಗ ಎಷ್ಟು ಒಳ್ಳೆಯ ಒಂದು ವಿಷಯ ಇರ್ಬೋದು ಇದರಲ್ಲಿ. ಮನುಷ್ಯರಿಗೆ ಸಂದೇಶ ಎಂಬುದು ಬೇಗ ಹೋಗಿ ಮುಟ್ತದೆ ಅಂತ ಹೇಳೋದು ಈ ಸಿನಿಮಾದಲ್ಲಿ. ಸಂದೇಶ ಬೇಗ ಅರ್ಥ ಆಗ್ತದೆ ನೋಡುವವನಿಗೆ, ಅರ್ಥ ಆಗ್ತಾ ಹೇಳೋದು. ಈಗ ಒಂದು ರಾಮಾಯಣ, ಒಂದು ಮಹಾಭಾರತ, ಒಂದು ಸೀರಿಯಲನ್ನು ಹೇಳೋದು. ಇಲ್ಲೂ ಎಂಥದ್ದು ಮಾದೇಶ್ವರ ತಾತ, ಎಂಥ ಸಿದ್ಧಲಿಂಗೇಶ್ವರ, ಇನ್ನು ಅನೇಕ ದೇವರ, ಇನ್ನು ಋಷಿಗಳದ್ದು, ಜ್ಞಾನಿಗಳದ್ದು, ಬಾಬಾ, ಮತ್ತು ಯಾರು ಸ್ವಾಮಿ ಸಮರ್ಥರು. ಅರ್ಥ ಆಗ್ತಾ ಹೇಳೋದು? ಸ್ವಾಮಿ ಸಮರ್ಥರು, ಬಾಬಾ, ಇನ್ನು ನಿತ್ಯಾನಂದರು, ಗಜಾನನ ಮಹಾರಾಜ್. ಅರ್ಥ ಆಯ್ತಲ್ವ? ಇಂಥ ಮಹಾನ್ಗಳೆಲ್ಲ ಮೂವಿಯೆಲ್ಲ ಇದೆ ಪ್ರಪಂಚದಲ್ಲಿ. ಯಾವುದೋ ಒಂದು ರೀತಿಯಲ್ಲಿ ಡಾಕ್ಯುಮೆಂಟ್ರಿ ರೀತಿಯಲ್ಲಿಯೋ ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ಇದೆ. ಅರ್ಥ ಆಯ್ತಲ್ವ? ಆ ಆ್ಯಕ್ಟಿಂಗ್ ಅವ ಮಾಡ್ತಾನೆ ಅಂತ ಹೇಳಿದರೆ, ಒಂದು ಸಮರ್ಥರ ಆ್ಯಕ್ಟಿಂಗ್ ಒಬ್ಬ ಮಾಡ್ತಾನೆ ಅಂತ ಹೇಳಿದರೆ ಅವನ ಪೂರ್ವಜನ್ಮದ ಪುಣ್ಯ ಅಲ್ವ ಅದು. ಸಮರ್ಥರ ಆ್ಯಕ್ಟಿಂಗ್ ಮಾಡಿಕೊಂಡು ನಾವು ಅಷ್ಟು ಜನರಿಗೆ ಆ ಆ್ಯಕ್ಟಿಂಗ್ ಮಾಡಿಕೊಂಡು ಸಮರ್ಥರ ಸ್ಥಿತಿಯಲ್ಲಿ ಅವನು ಏನೋ ಒಂದು ಬೋಧನೆ ಮಾಡ್ತಾನೆ ಅಂತ ಹೇಳಿದರೆ ಅದು ಪೂರ್ವಜನ್ಮದ ಪುಣ್ಯ ಅಲ್ವಾ? ಈಗ ಅರ್ಥ ಆಗ್ತದ? ಆಗ ಅವರು ಸಮರ್ಥರು ಯಾವ ರೀತಿ ಇದ್ದರೂ ಆ ರೀತಿಯಾಗಿ ಅವರು ಪರಿವರ್ತನೆ ಆಗಬೇಕು. ಹಿಂದಿಯಲ್ಲಿ ಮೂವಿ ಉಂಟು ಸ್ವಾಮಿ ಸಮರ್ಥರ, ಮರಾಠಿಯಲ್ಲಿ ಉಂಟು, ಹಿಂದಿಯಲ್ಲಿ ಉಂಟು, ನಾನು ನೋಡಿದೆ. ಆದ ಕಾರಣ ಹೇಳೋದು ನಾನು, ಆ ಕ್ಷಣದಲ್ಲಿ ನಾವು ನೋಡುವ ಸಮರ್ಥರು ಅಂತಲಿದ್ದಾರೆ ನೋಡೋದು. ಗಜಾನನ ಮಹಾರಾಜ ಮೂವಿ ಉಂಟು, ಆ ಮೂವಿ ನಾವು ನೋಡುವಾಗ ಆ ಕ್ಷಣದಲ್ಲಿ ಗಜಾನನ ಮಹಾರಾಜರು ಈಗ ಇದ್ದರು ಅಂತೇಳಿ ನಮಗೆ ಒಂದು ಪ್ರಿಂಟ್ ಮಾಡುವಾಗೆ ಅವರು ಅಲ್ಲಿ ಮಾಡಿ ತೋರಿಸ್ತಾರಲ್ವ. ಇದಷ್ಟು ಸುಲಭವಾ? ಈಗ ಅರ್ಥ ಆಗಬೇಕು ಸಿನಿಮಾ ರಂಗ ಅಂದರೆ ಎಷ್ಟು ಶ್ರೇಷ್ಠ, ಇದು ಪ್ರಪಂಚಕ್ಕೆ ಎಷ್ಟು ಒಳಿತನ್ನು ಕೊಡ್ತಾ ಉಂಟು ಅಂತೇಳಿ, ಅಲ್ವಾ? ಒಂದು ವಿಚಾರ. ಇನ್ನೊಂದು ರೀತಿಯಲ್ಲಿ ನಾವು ನೋಡಬೇಕು, ಈ ದೇವರದ್ದೆಲ್ಲ ಬರ್ತದೆ ಸಿನಿಮಾ, ಭಕ್ತಿಗೆ ಸಂಬಂಧಪಟ್ಟ ಸಿನಿಮಾಗಳು ಬರ್ತದೆ. ಈ ಭಕ್ತಿಗೆ ಸಂಬಂಧಪಟ್ಟ ಸಿನಿಮಾಗಳು ಬರುವಾಗ ಅಲ್ಲಿ ಕೆಲವರು ಅಮ್ಮಂದಿರೆಲ್ಲ ಕಾಳಿಯಾಗಿ, ದೇವಿಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ, ಒಂದು ಶಿವನಾಗಿ, ಅಲ್ವಾ, ಏನೇನು ಸಿನಿಮಾದಲ್ಲೆಲ್ಲ ಬರ್ತದಲ್ವ ಭಕ್ತಿ ಪಾತ್ರ ಸಿನಿಮಾಗಳು. ಭಕ್ತಿಗೆ ಸಂಬಂಧಪಟ್ಟ ಸಿನಿಮಾಗಳಲ್ಲಿ ನಾವು ನೋಡ್ಬೋದು. ಇದೆಲ್ಲ ಪೂರ್ವಜನ್ಮದ ಪುಣ್ಯದಿಂದನೇ ಆಗೋದು. ಈಗ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಂತ ಒಂದು ಸಿನಿಮಾ ಬಂತು ಕನ್ನಡದಲ್ಲಿ. ಆ ಸಿನಿಮಾ ಬಂದ ಮೇಲೆ ಈ ಶಬರಿಮಲೆಗೆ ಅಯ್ಯಪ್ಪ ಭಕ್ತರು ಎಷ್ಟು ಜಾಸ್ತಿ ಆದರು, ಎಷ್ಟು ಜನರು ಆ ಸಿನಿಮಾವನ್ನು ನೋಡಿದರು, ಅದು ಎಷ್ಟು ದಿನ ಓಡಿತು, ಭಾಳಷ್ಟು ದಿನ ಓಡಿದೆ ಆ ಫಿಲಮ್. ಎಲ್ಲರ ಮನೆಯಲ್ಲಿ ಅದೇ ಹಾಡು, ಅರ್ಥ ಆಯ್ತಲ್ಲ. ಆಗ ಒಂದು ಅಯ್ಯಪ್ಪನ ಒಂದು ಕಥೆಯನ್ನು ಮನಸ್ಸಿಗೆ ಮುಟ್ಟುವಾಗಿ, ಆ ದೇವರ ಒಂದು ಕಥೆಯನ್ನು ಕರೆಕ್ಟು ಒಬ್ಬರಿಗೆ ಭಕ್ತಿ ಬರುವ ಹಾಗೆ, ಅರ್ಥ ಆಯ್ತಲ್ಲ,
ಆ ಒಂದು ಸ್ಥಿತಿಯನ್ನು ಸರಿಯಾಗಿ ನಮಗೆ ತೋರಿಸಿಕೊಡ್ತಾರೆ, ಹೇಳಿಕೊಡ್ತಾರೆ. ಯಾರು? ಆ್ಯಕ್ಟರ್ಸ್. ಇದರಲ್ಲಿ ಎಲ್ಲರೂ ಬಂದರು. ಆ್ಯಕ್ಟರ್ಸ್ ಅಂತ ಹೇಳಿದರೆ ಸುಮ್ಮನೆ ಆ್ಯಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ಕ್ಯಾಮರಾಮ್ಯಾನು ಬೇಕು, ಒಬ್ಬ ಲೈಟಿಂಗ್ನವ ಬೇಕು, ಒಬ್ಬ ಡೈರೆಕ್ಟ್ರು ಬೇಕು, ಒಬ್ಬ ಸ್ಕ್ರಿಪ್ಟ್ ಬರೆಯುವ ಬೇಕು, ಎಲ್ಲ ಒಂದು ಟೀಮು ಬೇಕು. ಎಲ್ಲ ಟೀಮಿಗೆ ಹೇಳೋದು ಸಿನಿಮಾ ರಂಗ ಅಂತ ಹೇಳಿದರೆ. ಅರ್ಥ ಆಯ್ತಲ್ವಾ ವಿಷಯ ಹೇಳೋದು? ಎಲ್ಲರೂ ಸೇರಿ ಬರುವಂಥ ವಿಚಾರ ಅದು. ಒಟ್ಟಿನಲ್ಲಿ ಒಬ್ಬನಿಂದ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಇದು. ಒಂದು ಸಿನಿಮಾ ಒಬ್ಬನಿಂದ ಮಾಡಲಿಕ್ಕೆ ಆಗ್ತದಾ? ಹಾಂ, ಇಲ್ಲ, ಆಗೋದಿಲ್ಲ. ಹೌದು, ಸತ್ಯ ಅಲ್ವಾ? ಆಗ ಎಲ್ಲರೂ ಸೇರಿರಬೇಕು. ಈ ಪ್ರಪಂಚದಲ್ಲಿ ಯಾವುದೂ ಒಬ್ಬನಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಯಾವುದೂ ಒಬ್ಬನಿಂದ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಸೇರಿದರೆ ಅದು ಆಗುವಂಥ ವಿಚಾರ. ಆದ ಕಾರಣ ಸಿನಿಮಾ ರಂಗ ಎಂಬ ವಿಚಾರ ಅದು ಗಂಧರ್ವ ಲೋಕ. ಆ ಗಂಧರ್ವ ಲೋಕದಲ್ಲಿ ಯಾರಲ್ಲಿದ್ದಾರೆ ಅವರಿಗೆಲ್ಲರಿಗೂ ಈ ಸಂದೇಶ ಅಂತ ಹೇಳೋದು ಅಲ್ವಾ? ಹೌದು. ಈ ಸಿನಿಮಾ ನೋಡಿ, ದೇವರ ಸಿನಿಮಾ ನೋಡಿ, ಕೆಲವೆಲ್ಲ ನೋಡಿ ಎಷ್ಟೋ ಮನೆಯಲ್ಲಿ ಪರಿವರ್ತನೆ ಆದವರಿದ್ದಾರಲ್ವ. ಕಾರಣ ಏನು? ಅದು ನಮ್ಮ ಒಳಗೆ ಕೂತ್ಕೊಳ್ತದೆ. ಸತ್ಯ ಅಲ್ವ? ಆಗ ನಮ್ಮ ದೃಷ್ಟಿ ಹೇಗೆ ಉಂಟು, ನಮ್ಮ ದೃಷ್ಟಿ ಹಾಗೆಯೇ ಸೃಷ್ಟಿ ಕಾಣೋದು. ನಮ್ಮ ದೃಷ್ಟಿ ಸರಿ ಇರಬೇಕು. ಸಿನಿಮಾ ನೋಡುವಾಗ ನಾವು ಅರ್ಥ ಮಾಡಿಕೊಳ್ಬೇಕು, ಈ ಸಿನಿಮಾ ಯಾಕೆ ಮಾಡಿದರು ಅಂತ. ನಾವೇನೋ ಸಿನಿಮಾ ನೋಡಿ ಒಂದು 2 ಗಂಟೆ ಸಿನಿಮಾ ನೋಡಿ ಅದು ಒಳ್ಳೆಯದಿಲ್ಲಪ್ಪ, ಚೆನ್ನಾಗಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ಹೇಳಿ 1 ಸೆಕೆಂಡಲ್ಲಿ ಹೇಳಿ ಬಂದುಬಿಡ್ತೇವೆ ನಾವು. ಆ ಆ್ಯಕ್ಟರ್ಸ್ ಕಷ್ಟ ಒಂದು ವಿಚಾರ. ಆ ಡೈರೆಕ್ಟರ ಪಾಡು, ಆ ಪ್ರೊಡ್ಯೂಸರ್ ಪಾಡು ಎಷ್ಟು ಇರ್ಬೋದಲ್ಲಿ. ಇನ್ನು ಅದಕ್ಕೆ ಸಂಬಂಧಪಟ್ಟವರೆಲ್ಲ ಎಷ್ಟು ಹಗಲು ರಾತ್ರಿ ಈ ಶೂಟ್ ಬರಬೇಕು, ಆ ಶೂಟ್ ಬರಬೇಕು, ಹಾಗೆ ಬರಬೇಕು, ಹೀಗೆ ಬರಬೇಕು, ಇದು ಸರಿಯಾಗಲಿಲ್ಲ, ಅಲ್ಲಿ ಕೆಲವು ಸಲ ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಗೋದು, ಇನ್ನು ಕೆಲವು ಕಡೆ ಆ್ಯಕ್ಟರ್ ಪ್ರಾಬ್ಲಮ್ ಆಗೋದು. ಅದನ್ನೊಂದು ಪರಿಪೂರ್ಣ ಮಾಡಿ ತಂದು ಒಂದು 3 ಗಂಟೆಗೆ, 2 ಗಂಟೆಗೆ, 1.5 ಗಂಟೆಗೆ ತಂದು ನಮಗೆ ತೋರಿಸ್ತಾನಲ್ಲವ. ಆದರೆ ಹಿಂದೆ ಎಷ್ಟು ಶ್ರಮ ಉಂಟು ಅಂತೇಳಿ ಒಬ್ಬ ಆಲೋಚನೆ ಮಾಡಿದರೆ, ಆ ಸಂದೇಶವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಒಬ್ಬ ಗಮನಿಸಿದರೆ ಅರ್ಥ ಆಯ್ತಾ? ಅಲ್ಲಿ ಎಷ್ಟು ಒಳ್ಳೆ ವಿಚಾರ ಉಂಟು. ಹೌದು. ನಾವು ಹೇಳ್ತೇವೆ ಸಿನಿಮಾ ಸರಿ ಇಲ್ಲಪ್ಪ, ಆ್ಯಕ್ಟಿಂಗ್ ಸರಿ ಇಲ್ಲ. ನಮಗೆ ಮಾಡ್ಲಿಕ್ಕೆ ಆಗ್ತದಂತೆ ಆ್ಯಕ್ಟಿಂಗ್? ಹೇಳೋರಿಗೆ ಮಾಡ್ಲಿಕ್ಕೆ ಆಗ್ತದಾ? ಹೇಳೋದು ಖಂಡಿತ ಆಗೋದಿಲ್ಲ. ಹಾಗೆ ಸಿನಿಮಾ ರಂಗ ಎಂಬುದು ಅದ್ಭುತವಾದ ವಿಚಾರ. ಅದೊಂದು ದೈವಿಕ ಶಕ್ತಿ ಪಡೆದು ಬಂದಂಥ ವಿಚಾರ. ಅದಕ್ಕೆ ಅಳಿವಿಲ್ಲ. ಅದು ಮನುಷ್ಯನಿಗೆ ಬೇಕೇ ಬೇಕು. ಈ ಮನುಷ್ಯ ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಈ ಗಂಧರ್ವ ಲೋಕದ ಅನುಭವ ಇರಬೇಕು, ಗಂಧರ್ವ ಲೋಕದ ಟಚ್ ಇರಬೇಕು. ಈಗೆಲ್ಲ ನಡೆಯೋದು ಗಂಧರ್ವವೇ. ಈಗ ಪ್ರತಿಯೊಬ್ಬರು ಗಂಧರ್ವರಾಗಿದ್ದಾರೆ ಅಂತ ಹೇಳೋದು. ಎಲ್ಲ 1 ನಿಮಿಷ ರೀಲ್ಸ್ ಯೂಟ್ಯೂಬಲ್ಲಿ ಬರ್ತದೆ. ಎಲ್ಲರೂ ಟಿಕ್ಟಾಕ್, ಎಲ್ಲರೂ ಆ್ಯಕ್ಟರ್ಸ್. ಹೇಳುದು ನಾನು, ಇದೆಲ್ಲ ಪ್ರಯತ್ನ ಪಡ್ತಾರೆ. ಆದರೆ ಯಾರಿಗೆ ಯೋಗ ಉಂಟು, ಅರ್ಥ ಆಯ್ತಲ್ವಾ, ಯಾರಿಗೆ ಅದನ್ನು ಅನುಭವಿಸುವಂಥ ಸ್ಥಿತಿ ಉಂಟು, ಅವರಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ. ಒಂದು ವಿಚಾರ ಮನಸ್ಸಿಗೆ ಮುಟ್ಟುವಾಗಿ ಹೇಳಿಕೊಡ್ತಾರೆ ಪ್ರತಿಯೊಂದು ವಿಚಾರವನ್ನು. ನಾಚಿಗೆ ಮರ್ಯಾದೆ ಬಿಟ್ಟು ಆ ರೋಡಿನಲ್ಲಿ ಕೂಡ ಅಲ್ವಾ. ಈಗ ಒಂದು ಆ್ಯಕ್ಟಿಂಗ್ ಮಾಡಬೇಕು, ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿರಲಿ, ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆಗಿರಲಿ ಆ್ಯಕ್ಟರ್, ಅರ್ಥ ಆಯ್ತಲ್ವ. ಒಂದು ಆ್ಯಕ್ಟಿಂಗ್ ಮಾಡಬೇಕು. ಏನು ಆ್ಯಕ್ಟಿಂಗ್ ಮಾಡಬೇಕು? ಅದು ಮೂಟೆ ಹೊರದು ಆ್ಯಕ್ಟಿಂಗ್ ಮಾಡಬೇಕೀಗ. ಅವ ಮೂಟೆ ಹೊರಲೇಬೇಕಲ್ಲ. ಅಲ್ಲಿ ಯಾವುದೊಂದು ರೀತಿಯಲ್ಲಿ ಒಂದು ಕಸ ಗುಡಿಸಬೇಕು, ಒಂದು ಚಪ್ಪಲು ಹೊಲಿಯುವ ಒಂದು ಆ್ಯಕ್ಟಿಂಗ್ ಬರ್ತದೆ, ಮಾಡಲೇಬೇಕಲ್ಲ ಅಲ್ಲಿ. ಆಗ ಚಪ್ಪಲು ಹೊಲಿಯುವನಾಗಿ ಅವನು ಪರಕಾಯ ಪ್ರವೇಶ ಆದ್ರದಾನೆ ಆಗೋದು. ಅಷ್ಟಷ್ಟು ಕೋಟಿ ಇದ್ದು, ಅಷ್ಟಷ್ಟು ಅವರಲ್ಲಿ ಅಂತಸ್ತು ಇದ್ದು, ಪುನಃ ಅವರು ಅಲ್ಲಿಗೆ ಬಂದು ಅದು ಮಾಡ್ತಾರೆ ಅಂತ ಹೇಳಿದರೆ ಅವರ ಒಳಗಿನ ಆತ್ಮ ಅದೇ ತಾನೇ ಹೇಳ್ತಾ ಉಂಟು. ಅರ್ಥ ಆಗ್ತಾ ಹೇಳುದು? ಇನ್ನು ಅನೇಕರು ಅಮ್ಮಂದರ ವಿಷಯ ಬರುವಾಗ ಅರ್ಥ ಆಯ್ತಲ್ಲ, ಹೀರೋಯಿನ್ಗಳ ವಿಚಾರ ಬರುವಾಗ ಈ ಪ್ರಪಂಚದಲ್ಲಿ ಹೇಗೆ ಉಂಟು, ಏನು ನಡೀತದೆ ಎಂಬ ವಿಚಾರವನ್ನು ಅವರು ಹಾಗೆ ತೋರಿಸ್ತಾರಲ್ಲ, ನಾಚಿಗೆ ಮರ್ಯಾದೆ ಬಿಟ್ಟು ಕೂಡ. ಇದೇ ಅಪ್ಪ ರಿಯಾಲಿಟಿ, ಇದೇ ನಡೀತಾ ಇರೋದು, ನೋಡಿ ತಿಳಿದುಕೊಳ್ಳಿ. ನೀವು ಹೀಗೆ ಮಾಡಬೇಡಿ. ಸಿನಿಮಾವನ್ನು ನೋಡಿದ್ದವ ತಿಳಿದುಕೊಳ್ಳಬೇಕಾದ ವಿಚಾರ ಇದು. ಹೀಗೆ ನಡೆಯುವ ಕಾರಣ ಇಂಥದ್ದೆಲ್ಲ ಅನಾಹುತ ಆಗ್ತಾ ಉಂಟು ಎಂಬ ಸಂದೇಶವನ್ನು ತಿಳಿದುಕೊಳ್ಳೋದು. ನಾವು ಹಾಗೆ ಮಾಡೋದಲ್ಲ, ಇಲ್ಲಿ ನೋಡುವ ಉಂಟಲ್ವ, ಅದೇ ರೀತಿ ಮಾಡುವ ಕಾರಣ ಬಂದದ್ದು ಸಮಸ್ಯೆ.
ಆದ ಕಾರಣ ಸಿನಿಮಾ ರಂಗ ಒಳ್ಳೆಯದಿಲ್ಲ ಅಂತ ಹೇಳೋದು. ಸಿನಿಮಾ ರಂಗ ಕೆಟ್ಟದ್ದು ಅಂತ ಹೇಳೋದು ಯಾಕೆ ಗೊತ್ತುಂಟ? ನೋಡುವ ಅದು ನನಗೆ ಪಾಠ, ನಾನು ಹೀಗೆ ಮಾಡಬಾರ್ದು, ಇದು ಸರಿಯಲ್ಲ, ಇದರ ಕ್ಲೈಮ್ಯಾಕ್ಸ್ ಕೊನೆಯ ಸೀನ್ ಹೀಗೆ ಆಗ್ತದೆ. ಎಲ್ಲದರಲ್ಲೂ ಹೇಳಿದ್ದಾರೆ. ಒಂದು ಲವ್ ಮಾಡುವಾಗ ಸಹ ಹೇಳಿದ್ದಾರೆ, ಲವ್ ಫೈಲರ್ ಆದರೆ ಏನಾಗ್ತದೆ ಅಂತೇಳಿ. ಏನೊಂದು ದ್ವೇಷ ಬಂದರೆ ಏನಾಗ್ತದೆ, ಕಿಚ್ಚು ಬಂದರೆ ಏನಾಗ್ತದೆ, ಕೊನೆಗೆ ಯಾರಾದರೂ ಒಬ್ಬ ಏನಾದರೂ ಒಂದು ಅನಾಹುತದಲ್ಲಿದ್ದಾನೆ, ಮುಗಿದು ಒಂದು ದುಃಖದಲ್ಲಿದ್ದಾನೆ, ಮುಗೀತದೆ. ಇದರಲ್ಲಿ ನಮಗೆ ಪಾಠ ತಾನೆ. ಆಗ ಆಧ್ಯಾತ್ಮಿಕ ಎಂಬುದು ಅಲ್ಲೇ ಸಿಗ್ತದಲ್ಲ, ಜ್ಞಾನ ಎಂಬುದು ಅಲ್ಲೇ ಸಿಗ್ತದಲ್ಲ. ನೋಡುವ ದೃಷ್ಟಿ ಸರಿ ಇರಬೇಕು, ನಮ್ಮ ಜ್ಞಾನ ಸರಿ ಇರಬೇಕಲ್ಲ ನೋಡುವಾಗ. ಎಂತೆಂಥ ಆ್ಯಕ್ಟಿಂಗ್ ಮಾಡ್ತಾರೆ ಅಮ್ಮಂದಿರು. ಇಂಥ ಅಮ್ಮಂದಿರನ್ನು ಏನು ಹೇಳಬೇಕು ನಾವು? ಕೈ ಮುಗಿಬೇಕು. ಅದನ್ನು ಸ್ವಲ್ಪ ಜೋರಾಗಿ ಹೇಳಿದ್ರೆ ಒಳ್ಳೆಯದು. ಕೈ ಮುಗಿಬೇಕು ಗುರುದೇವರೇ ಅವ್ರಿಗೆ. ಕೈ ಮುಗಿಬೇಕು. ಹೌದು ಗುರುದೇವರೇ. ಅವರೆಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು 1000 ನೋವಿನಲ್ಲಿ, ಅರ್ಥ ಆಯ್ತಲ್ವ, 1000 ನೋವಿನಲ್ಲಿ, ಅರ್ಥ ಆಗ್ತಾ ಹೇಳೋದು, ನಮ್ಮನ್ನು ನಗಿಸ್ತಾ ಇರ್ತಾರೆ, ನಮ್ಮನ್ನು ಸಂತೋಷಗೊಳಿಸ್ತಾ ಇರ್ತಾರೆ. ಅವರ ಒಳಗಿನ ದುಃಖ ಉಂಟಲ್ಲ, ಅಷ್ಟಿಷ್ಟಲ್ಲ. ಇದೊಂದೊಂದು ಹೀರೋಯಿನ್ ಹತ್ರ ನೀವು ಕೇಳಿದರೆ ಗೊತ್ತಾಗ್ಬೋದು. ಅವರ ಒಳಗಿನ ದುಃಖ, ಅವರ ಒಳಗಿನ ಒಂದು ವೇದನೆ, ಅರ್ಥ ಆಯ್ತಲ್ವ, ಹೊರಗೆ ಹೇಳಲಿಕ್ಕಲ್ಲ ಬಿಡಲಿಕ್ಕಲ್ಲ. ಅಂಥ ಪರಿಸ್ಥಿತಿಗಳನ್ನೆಲ್ಲ ದಾಟಿ ನಮ್ಮನ್ನು ಅವರು ಸಂತೋಷಗೊಳಿಸಿ ನಮಗೊಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಾರೆ ಅಂತ ಹೇಳಿದರೆ ಅವರನ್ನು ನಾವು ಹೇಗೆ ಅಂತ ಕರಿಬೇಕು? ಗೌರವಿಸಬೇಕು. ಹೌದು, ನಾವು ಅವರನ್ನು ಗೌರವಿಸಬೇಕು. ನಾವು ಅವರನ್ನು ಪೂಜ್ಯನೀಯ ಭಾವನೆಯಿಂದ ನೋಡಿಕೊಳ್ಬೇಕು. ಅಷ್ಟು ಸುಲಭ ಅಲ್ಲ ಈ ಸಿನಿಮಾ ಕ್ಷೇತ್ರ ಅಂತ ಹೇಳಿದರೆ. ಅವ್ರ ತನವನ್ನೇ ಬಿಟ್ಟು ಸಮಾಜಕ್ಕೊಂದು ಸಂದೇಶ ಕೊಡ್ತಾರೆ. ಖಂಡಿತವಾಗಿ ಅವರ ತನವನ್ನೇ ಬಿಟ್ಟು, ಅರ್ಥ ಆಯ್ತಲ್ಲ. ಅದು ಹೀರೋ ಆದ್ರೂ ಸರಿ, ಹೀರೋಯಿನ್ ಆದ್ರೂ ಸರಿ, ಹೇಳುದು ನಾನು. ಯಾಕೆ ಅಂತಾರೆ, ಹೆಣ್ಣು ಮಕ್ಕಳಿಗೆ ಇಲ್ಲಿ ಹೆಸರು ಹಾಳಾಗೋದು ಜಾಸ್ತಿ. ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳುದು. ನಮ್ಮ ಮನೆಯಿಂದ ಒಂದು ಮಗಳು, ಅರ್ಥ ಆಯ್ತಲ್ವ, ನಮ್ಮ ಮನೆಯಿಂದಲೇ ಒಂದು ಮಗಳು ಒಂದು ಹೀರೋಯಿನ್ ಆಗ್ತಾಳೆ ಅಂತ ಹೇಳಿದರೆ, ಅವಳ ಒಂದು ವಿಧಿಯಲ್ಲಿ ಉಂಟು ಹೀರೋಯಿನ್ ಆಗಬೇಕು ಅಂತ ಹೇಳಿ. ಅವಳ ವಿಧಿಗೆ ಪ್ರಕಾರ ಅವಳು ಹೀರೋಯಿನ್ ಆಗ್ತಾಳೆ. ಆ ಹೀರೋಯಿನ್ ಆಗ್ತಾಳೆ, ಅವಳು ಚೆನ್ನಾಗಿ ಇರ್ತಾಳೆ ಕ್ಷೇತ್ರದಲ್ಲಿ. ಹೇಳೋರು 1000 ರೀತಿಯಲ್ಲಿ ಹೇಳ್ತಾರಲ್ವ ಹೊರಗಿನವರು, ಆದರೆ ಅಮ್ಮನಿಗೆ ಹೇಗಿರಬೇಕು? ಸತ್ಯ ಅಲ್ವಾ? ಆಗ ಹೀರೋಯಿನ್ಗಳು, ಸಿನಿಮಾ ತಾರೆಯರನ್ನು ನಮ್ಮ ಹೊಡ ಹುಟ್ಟಿದವರಾಗಿ ನೋಡೋದು ಒಳ್ಳೆಯದು. ಅವರಿಗೊಂದು ಗೌರವ ಕೊಡೋದು ಒಳ್ಳೆಯದು. ಪೂಜ್ಯನೀಯ ಭಾವನೆಯಿಂದ ನಾವು ಅವರನ್ನು ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಅವರನ್ನು ನಾವು ಗೌರವದಿಂದ ಮಾತಾಡಿಸೋದು ಒಳ್ಳೆಯದು. ಅವರ ಬಗ್ಗೆ ಏಕವಚನದಲ್ಲೆಲ್ಲ ಮಾತಾಡಬಾರ್ದು. ಅದು ದೊಡ್ಡ ತ್ಯಾಗ ಸಮಾಜಕ್ಕೆ. ಅವರು ಮಾಡೋದು ದೊಡ್ಡ ತ್ಯಾಗ ಅಂತ ಹೇಳೋದು ಯಾರು? ಆ್ಯಕ್ಟರ್ಸ್. ಇದರಿಂದ ಅವ್ರ ಪರ್ಸ್ನಲ್ ಲೈಫೆಲ್ಲ ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ. ಖಂಡಿತವಾಗಿಯೂ. ಹೌದು ಗುರುದೇವ, ಡೆಫಿನೆಟ್ ಆಗಿ. ಯಾರಿಗೆ ಪರ್ಸ್ನಲ್ ಆಗಿ ಜೀವನ ಮಾಡಲಿಕ್ಕೆ ಬಿಡ್ತಾರೆ? ಅವರಿಗೊಂದು ನಮ್ಮಾಗಿ ಹೋಗಿ ನೆಮ್ಮದಿಯಾಗಿ ಹೋಗಿ ಒಂದು ಟೀ ಕುಡಿದು ಬರ್ಲಿಕ್ಕೆ ಆಗ್ತದ? ನೆಮ್ಮದಿಯಾಗಿ ಅವರಿಗೆ ಒಂದು ಆಸೆ ಇರ್ತದೆ, ಅವರಿಗೆ ನನಗೆ ಸೆಲ್ಲರಾಗಿ ಹೋಗಬೇಕು ಅಂತೇಳಿ ಹೋಗ್ಲಿಕ್ಕೆ ಆಗ್ತದ? ಬಿಡ್ತಾರ? ಎಷ್ಟು ಕಷ್ಟ ಉಂಟು ಅಲ್ವಾ? ಏನೋ ಒಂದು ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗಿಗೆ ಒಂದು ರೀತಿ ಆ್ಯಕ್ಟ್ ಮಾಡಬೇಕಾಗಿ ಬರ್ತದೆ, ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಯ್ತಲ್ವ? ಒಂದೊಂದು ರೀತಿಯ ಆ್ಯಕ್ಟಿಂಗ್ ಮಾಡಬೇಕಾಗಿ ಬರ್ತದೆ, ಒಂದೊಂದು ರೀತಿ ಆ್ಯಕ್ಟಿಂಗ್. ಆ ಆ್ಯಕ್ಟಿಂಗ್ ಮಾಡುವಾಗ ಆ ಪರದೆಯಲ್ಲಿ ಅವರ ತನವನ್ನೇ ಬಿಟ್ಟು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತೇಳಿ ಅವರು ಅನೇಕ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡುವಾಗ ಈ ನೋಡೋ ಪ್ರೇಕ್ಷಕ ಉಂಟಲ್ವ, ಅವರನ್ನು ನೋಡೋದು ಅದೇ ರೀತಿಯಲ್ಲಿ ಅಲ್ವಾ? ಆಗ ಸಿನಿಮಾ ರಂಗ ಎಂಬುದು ಎಷ್ಟು ಒಳ್ಳೆಯದಿದೆ, ನಮಗೆ ಎಷ್ಟು ಒಳ್ಳೆಯದಾಗ್ತದೆ, ಇದನ್ನು ನಾವು ಯಾವ ರೀತಿ ಜೀವನದಲ್ಲಿ ತಗೊಂಡು ಹೋಗ್ಬೋದು ಅಂತೇಳಿ ನಾವು ಅರ್ಥ ಮಾಡಿದರೆ, ಸರಿಯಾಗಿ ನಾವು ಅರ್ಥ ಮಾಡಿದರೆ, ಅದೊಂದು ಬಹಳ ಉನ್ನತವಾದ ಸ್ಥಿತಿ. ಅದು ಯಾವುದು? ಸಿನಿಮಾ ರಂಗ ಅಂತ ಹೇಳೋದು. ನಮ್ಮಿಂದಲ್ಲ ಆಗ್ತದ ಅಂತ ಕೇಳೋದು ನಾನು. ಪೂಜ್ಯನೀಯ ಭಾವನೆಯಿಂದ ನೋಡ್ಲಿಕ್ಕೆ ಕಲಿಬೇಕು ಒಟ್ಟಿನಲ್ಲಿ ಹೇಳಿದ್ದಾರೆ ಸಿನಿಮಾ ರಂಗದವರನ್ನು. ಅಷ್ಟು ಸುಲಭ ಅಲ್ಲ. ನಮಗೆ ಪರದಲ್ಲಿ ನೋಡಿ ಏನನ್ನು ಹೇಳಿಕೊಟ್ಟು ನಾವು ಶಾಪ ಕಟ್ಟಿಕೊಳ್ಬಾರ್ದು. ಹೆಣ್ಣು ಹೆಣ್ಣೆ, ನಮ್ಮ ಮನೆಯಲ್ಲಿ ಕೂಡ ಹೆಣ್ಣುಂಟು. ಅರ್ಥ ಆಯ್ತಲ್ವ? ಈ ಸತ್ಯವನ್ನು ತಿಳಿದಿರಬೇಕು ಸಿನಿಮಾ ನೋಡುವವರೆಲ್ಲರೂ. ಅಷ್ಟು ಸುಲಭ ಅಲ್ಲ.
ಈ ಪರಕಾಯ ಪ್ರವೇಶ ಮಾಡುವುದು, ಅದೇ ರೀತಿಯಾಗಿ ಪರಿವರ್ತನೆ ಆಗುವುದು, ಇದೆಲ್ಲ ದೇವರ ವರ ಇದ್ದರೆ ಮಾತ್ರ ಸಾಧ್ಯ, ಭಗವಂತನ ವರ ಇದ್ದರೆ ಮಾತ್ರ ಸಾಧ್ಯ. ಎಲ್ಲ ಸಿನಿಮಾ ರಂಗದವರಿಗೂ ಅವರದ್ದೇ ಆದಂಥ ಗುರುಗಳು ಕೂಡ ಇದ್ದಾರೆ, ಖಂಡಿತವಾಗಿ ಹೇಳ್ತೇನೆ. ಅರ್ಥ ಆಯ್ತಲ್ಲ? ದೇವರು ಅವರನ್ನು ಕೈ ಬಿಡಲಿಲ್ಲ, ಗುರುಗಳು ಅವರನ್ನು ಕೈ ಬಿಡಲಿಲ್ಲ. ಮನುಷ್ಯರ ಕೈ ಹಿಡಿದ್ರೇನು, ಬಿಟ್ಟರೇನು? ಇಷ್ಟೇ ನನ್ನ ಒಂದು ಸಂದೇಶ ಸಿನಿಮಾ ರಂಗದವರಿಗೆ. ದೇವರು ಸಿನಿಮಾ ರಂಗದವ್ರನ್ನ ಕೈ ಬಿಡಲಿಲ್ಲ, ಗುರುಗಳು ಸಿನಿಮಾ ರಂಗದವ್ರನ್ನ ಕೈ ಬಿಡಲಿಲ್ಲ. ಈ ಮನುಷ್ಯರು ಅವರನ್ನು ಹಿಡಿದುಕೊಂಡ್ರೇನು, ಬಿಟ್ಟರೇನು? ಇಷ್ಟೇ ಹೇಳ್ಬೋದು. ಇದೆಲ್ಲ ಭಗವಂತನ ಇಚ್ಛೆಯಂತೆ ನಡೆಯುವುದು. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಹೇಳುವುದಾದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪ್ರಪಂಚದಲ್ಲಿರುವ ಎಲ್ಲ ಸಿನಿಮಾ ರಂಗದವರಿಗೂ, ಸಿನಿಮಾದವರಿಗೂ, ಆ್ಯಕ್ಟರ್ಸಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋದು. ಒಳ್ಳೊಳ್ಳೆ ಸಂದೇಶವನ್ನು ಕೊಡಲಿ. ಅರ್ಥ ಆಯ್ತಲ್ಲ? ಒಳ್ಳೊಳ್ಳೆ ಸಂದೇಶವನ್ನು ಕೊಡಲಿ ಪ್ರಪಂಚಕ್ಕೆ. ಪ್ರಪಂಚವನ್ನು ತಿದ್ದಲಿ. ಪ್ರಪಂಚವನ್ನು ಒಂದು ರೀತಿಯಲ್ಲಿ ತಿದ್ದುತ್ತಾ ಉಂಟು ಅಂತ ಹೇಳೋದು. ಈಗ ಶಿರಡಿಗೆ ಮುಂಚೆ ಯಾರು ಹೋಗ್ತಿಲ್ಲ ಇತ್ತು, ಒಂದು ಕಾಲದಲ್ಲಿ ಶಿರಡಿ ಅಂತಲೇ ಗೊತ್ತಿಲ್ಲ ಇತ್ತು, ಕೆಲವರಿಗೆ ಮಾತ್ರ ಗೊತ್ತಿತ್ತು. ಎಲ್ಲಿಗೆ? ಆ ಶಿರಡಿಯ ಸುತ್ತ ವಟಾರದವರಿಗೆ ಮಾತ್ರ. ಶಿರಡಿ ಅಂದರೆ ಏನು, ಶಿರಡಿ ಅಂದರೆ ಏನು ಅಂತೇಳಿ. ಈ ಶಿರಡಿ ಫೇಮಸ್ ಆದ್ದೇ ಉಂಟಲ್ಲ, ಶಿರಡಿ ಸಾಯಿಬಾಬನೊಂದು ಸಿನಿಮಾ ಬಂದ ಮೇಲೆ. ಅದಾದ್ರಂತ ಶಿರಡಿಗೆ ಹೋಗ್ಲಿಕ್ಕೆ ಶುರು ಮಾಡಿದವರು ಮಾಡಿದ್ದೆ. ಇವತ್ತು ಪ್ರಪಂಚದಾದ್ಯಂತ ಹೋಗ್ತಾ ಇದ್ದಾರೆ. ಆಗ ಸಿನಿಮಾ ಒಳ್ಳೆದು ಸಹ ಮಾಡ್ತದಲ್ಲ, ನಾವು ತಗೊಳ್ಳೋ ಮೇಲೆ ಇರೋದು. ಇನ್ನು ಕೆಲವರು ಹೇಳ್ಬೋದು ಈಗಿನ ಸಿನಿಮಾವೇ ಸರಿ ಇಲ್ಲ ಅಂತೇಳಿ. ಈಗಿನ ಸಿನಿಮಾ ಸರಿ ಇಲ್ಲಲ್ಲ, ಈಗಿನ ಮನುಷ್ಯರ ಬುದ್ಧಿ ಹೇಗೆ ಉಂಟು ಹಾಗೆ ಸಿನಿಮಾ ಆಗ್ತಾ ಉಂಟು. ಈಗಿನ ಪ್ರೆಸೆಂಟ್ ಸಿಚುವೇಶನ್ಲಿ ಏನು ನಡೀತದೆ, ಏನು ನಡೀತದೆ ಅದನ್ನೇ ತೋರಿಸ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸಿನಿಮಾ ನೋಡುವಾಗ. ಇವತ್ತು ಪ್ರಪಂಚ ಈ ರೀತಿ ಉಂಟು, ಇವತ್ತೊಂದು ಗಂಡು ಹೆಣ್ಣಿನ ಸಂಬಂಧ ಈ ರೀತಿ ಉಂಟು, ಇವತ್ತೊಂದು ವ್ಯಕ್ತಿ ಈ ರೀತಿ ಇರ್ತಾನೆ, ನಾಳೆ ಈ ರೀತಿ ಆಗ್ತಾನೆ. ಅರ್ಥ ಆಯ್ತಲ್ವ? ಈ ಸಿನಿಮಾದಲ್ಲಿರೋ ಸಂದೇಶ ಅಷ್ಟಿಷ್ಟ ಅಂತ ಕೇಳೋದು. ಒಂದೊಂದು ಸಿನಿಮಾದಲ್ಲಿ ಇರುವ ಸಂದೇಶ ಮನುಷ್ಯರಿಗೆ ಮುಟ್ಟಬೇಕು ಅಂತಲೇ ತಾನೇ ಮಾಡೋದವರು. ಅನೇಕ ರೀತಿಯ ಸಿನಿಮಾಗಳುಂಟು, ಸೈನ್ಸಿಗೆ ಸಂಬಂಧಪಟ್ಟ ಸಿನಿಮಾಗಳೆಲ್ಲ, ಆಧ್ಯಾತ್ಮಿಕ ಸಂಬಂಧಪಟ್ಟ ಸಿನಿಮಾಗಳು, ಭಕ್ತಿಗೆ ಸಂಬಂಧಪಟ್ಟ ಸಿನಿಮಾಗಳು, ವ್ಯಾಪಾರಕ್ಕೆ ಸಂಬಂಧಪಟ್ಟ ಸಿನಿಮಾಗಳು. ಅರ್ಥ ಆಯ್ತಲ್ಲ? ಈ ಪ್ರೇಮಕ್ಕೆ ಸಂಬಂಧಪಟ್ಟ ಸಿನಿಮಾಗಳು ಅಲ್ಲ, ಎಲ್ಲದರಲ್ಲೆಲ್ಲ ಮಿಕ್ಸ್ ಆಗ್ತದೆ. ಆದರೆ ಇದೆಲ್ಲ ಸೇರಿ ಸಿನಿಮಾ ಆಗಿ ಬರೋದು ವಿಷಯ ಹೇಳೋದು ನಾನು. ಆದರೆ ನಮಗೆ ಯಾವುದು ಬೇಕಾದನ್ನು ಆಯ್ಕೆ ಮಾಡಿ ತಗೊಳ್ಬೋದಲ್ಲ. ಇಲ್ಲಿ ಮಾಡೋದು ಏನು ಗೊತ್ತಾ, ಅಲ್ಲಿ ಹೇಗೆ ಮಾಡಿದರೆ ಹಾಗೆ ನಾನು ಮಾಡಬೇಕು ಅಂತೇಳಿ. ಇದು ತಪ್ಪು. ಖಂಡಿತವಾಗಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ತೋರಿಸ್ತಾರೆ. ಪ್ರಪಂಚ ಹೀಗೆ ಉಂಟು ಅಂತೇಳಿ. ಖಂಡಿತವಾಗಿ ನಮಗೆ ಬೇಕಾದ ಒಳ್ಳೆಯದನ್ನು ತಗೊಳ್ಬೇಕು, ಕೆಟ್ಟದ್ದನ್ನು ನೋಡಿ ಎಚ್ಚರಿಕೆ ವಹಿಸಬೇಕು. ಎಷ್ಟೋ ರೀತಿಯಲ್ಲಿ ತೋರಿಸ್ತಾರೆ ಅಲ್ವಾ? ಹೆಣ್ಣು ಮಕ್ಕಳಿಗೆ ಆಗುವ ಅನಾಚಾರವನ್ನು ತೋರಿಸ್ತಾರೆ, ಅನೇಕ ರೀತಿಯಲ್ಲಿ ತೋರಿಸ್ತಾರೆ. ಏನೆಲ್ಲ ಆಗ್ತಾ ಉಂಟು ಅಂತೇಳಿ ಇದನ್ನೆಲ್ಲ ನೋಡಿ ತಿಳಿಬೇಕಲ್ಲ. ಇದನ್ನೆಲ್ಲ ನೋಡಿದ್ದಾನೆ ಎಲ್ಲರೂ ಸ್ವಲ್ಪ ಹುಷಾರಾಗೋದು. ಒಂದು ವಿಧದಲ್ಲಿ ಕೆಲವರೆಲ್ಲ ಹುಷಾರಾಗ್ತಾರೆ ನೋಡಿದ ಕೂಡಲೇ. ಅಯ್ಯೋ, ನಮ್ಮ ಮನೆಯಿಂದ ಹೆಣ್ಣು ಮಕ್ಕಳು ಬರಲಿಕ್ಕೆ ಲೇಟ್ ಆಯಿತು, ಏನು ಬರಲಿಲ್ಲ, ಯಾಕೆ ಬರಲಿಲ್ಲ, ಇದು ಸಮಯ ಸರಿ ಇಲ್ಲ, ಏನೆಲ್ಲ ಥಾಟ್ಸ್ ಹೋಗ್ತದಲ್ಲ. ಸತ್ಯ ಅಲ್ವಾ? ಹೀಗೆ ಆದರೆ ಹೀಗೆ ಆಗ್ತದೆ, ಹೀಗೆ ಆದರೆ ಹೀಗೆ ಆಗ್ತದೆ ಅಂತೇಳಿ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಸಿನಿಮಾ ರಂಗ ಒಳ್ಳೆಯದೇ ಮಾಡ್ತಾ ಉಂಟು ಅಂತ ಹೇಳೋದು ನಾನು. ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ, ತನ್ನ ಸಂತೋಷಕ್ಕಾಗಿ ನೋಡಿ ಏನೋ ಒಂದು ಎಂಜಾಯ್ಮೆಂಟಿಗೆ ಸಿನಿಮಾ ನೋಡಿದರೆ ಅದರಲ್ಲಿ ಏನು ಅರ್ಥ ಆಗಲಿಕ್ಕಿಲ್ಲ. ಅದು ನಮಗೆ ತಪ್ಪಾಗಿಯೇ ಕಾಣ್ಬೋದು. ಆ ಸಿನಿಮಾ ರಂಗವನ್ನು ನೀವು ಸೂಕ್ಷ್ಮವಾಗಿ ಅದರ ಆಳಕ್ಕೆ ಇಳಿದು ಆ ಸಿನಿಮಾವನ್ನು ನೋಡುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ಬೋದು. ಇಷ್ಟೇ ಹೇಳ್ಬೋದು ನಾನು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಎಲ್ಲರೂ ಪ್ರಪಂಚಕ್ಕೆ ಬೇಕಾದವರೇ, ಎಲ್ಲರಿಂದಲೂ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ. ಅದೆಷ್ಟೋ ಸಿನಿಮಾ ನಟರು ಈ ಸಮಾಜಕ್ಕೆ ಏನು ಮಾಡಿದ್ದಾರೆ ಅಂತೇಳಿ ಒಂದು ವಿಷಯ ಬಂತು ಅಲ್ವಾ? ಅದೆಷ್ಟೋ ಸಿನಿಮಾ ನಟರು ಅದೆಷ್ಟೋ ಗುರು ಸೇವೆ ಮಾಡ್ತಾ ಇದ್ದಾರೆ, ಅದೆಷ್ಟೋ ಸಿನಿಮಾ ನಟರು ಈ ಸಮಾಜಕ್ಕೆ ಒಳಿತನ ಮಾಡ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತಲ್ವ ಎಜುಕೇಷನ್ ಕೊಡ್ತಾ ಇದ್ದಾರೆ. ಇನ್ನು ಅನೇಕ ಮನೆಯಲ್ಲಿ ಕಷ್ಟಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಕೆಲವರು ಹೇಳಿಕೊಳ್ತಾರೆ, ಕೆಲವರು ಹೇಳಿಕೊಳ್ಳುವುದಿಲ್ಲ. ಅರ್ಥ ಆಯ್ತಲ್ವ?
ಅದೆಷ್ಟೋ ಸಿನಿಮಾ ನಟರು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅರ್ಥ ಆಯ್ತಲ್ವ? ಖಂಡಿತವಾಗಿಯೂ ಖಂಡಿತವಾಗಿಯೂ ಇಲ್ಲ ಅಂತ ಹೇಳೋದಿಲ್ಲ. ಅವರವರ ಶಕ್ತಿಗೆ ತಕ್ಕವಾಗಿ ಎಲ್ಲರೂ ಮಾಡಿದ್ದಾರೆ. ಅವರವರ ಶಕ್ತಿಗೆ ತಕ್ಕವಾಗಿ ಸಮಾಜ ಸೇವೆ ಎಲ್ಲರೂ ಮಾಡಿದ್ದಾರೆ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಯ್ತಾ ಹೇಳೋದು? ಅದಕ್ಕೆ ಅವ್ರನ್ನ ನಾವು ಕೂತಲ್ಲೇ ಜಡ್ಜ್ ಮಾಡಬಾರ್ದು. ಖಂಡಿತ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಂದೇಶ ಏನಿದೆ ಅದನ್ನು ನೋಡಬೇಕು. ಖಂಡಿತವಾಗಿಯೂ ಅರ್ಥ ಆಯ್ತಲ್ವ? ಸಂದೇಶ ಏನು ಉಂಟು ಏನಿಲ್ಲೋ, ಒಂದು ಸ್ಕ್ರೀನ್ನ ಮೇಲೆ ನಮ್ಮ ಮುಂದೆ ಈಗೆಲ್ಲ ಬರ್ತಾರಲ್ಲ, ಅದಕ್ಕೆ ಅವರನ್ನು ಪೂಜಿಸಬೇಕು ಅಂತ ಹೇಳುದು ಅಲ್ವಾ? ಎಲ್ಲಿವರೆಗೆ ಅದನ್ನು ಮನುಷ್ಯ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ, ಒಬ್ಬ ಹೀರೋನನ್ನು ವಿಲನ್ ಆಗಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಅವರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಅಲ್ವಾ? ಒಬ್ಬ ಹೀರೋನನ್ನು ವಿಲನ್ ಆಗಿ ನೋಡಕ್ಕೆ ಇಷ್ಟಪಡಲ್ಲ, ವಿಲನ್ ಆಗಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅರ್ಥ ಆಯ್ತಲ್ವಾ? ಹೇಳುದು ನಾನು, ಆ ಹೀರೋನನ್ನು ಹೀರೋನಾಗಿ ನೋಡೋದಕ್ಕೆ ಇಷ್ಟ. ಒಂದ್ ಪಕ್ಷ ವಿಲನ್ನ ಹೀರೋ ಆಗಿ ನೋಡಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿ ವಿಲನ್ನ ಹೀರೋವಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಅರ್ಥ ಆಯ್ತಲ್ವಾ ಹೇಳುದು ವಿಷಯ? ಆದ್ರೆ ಎಲ್ಲ ಕ್ಯಾರೆಕ್ಟರ್ ಎಲ್ಲರಿಗೂ ಬೇಕಾದದ್ದು. ಎಲ್ಲ ಕ್ಯಾರೆಕ್ಟರಿಂದ ಒಂದು ಸಿನಿಮಾ ಅಂತ ಇದ್ರೆ, ಆ ಸಿನಿಮಾದಲ್ಲಿ ಬರುವ ಎಲ್ಲ ಕ್ಯಾರೆಕ್ಟರಿಂದ, ಎಲ್ಲ ಪಾತ್ರದಿಂದ ಎಲ್ಲರೂ ತಿಳ್ಕೊಳ್ಬೇಕಾದ ವಿಚಾರ ಬೇಕಾದಷ್ಟಿದೆ. ಅರ್ಥ ಆಯ್ತಾ? ಇದೇ ದೊಡ್ಡ ಒಂದು ಪಾಠ. ಈ ಸಿನಿಮಾ ರಂಗ ಎಂಬುದೇ ಇದೊಂದು ಪಾಠ ಮನುಷ್ಯರಿಗೆ. ಆಧ್ಯಾತ್ಮಿಕ ವಿಚಾರ, ಅನೇಕ ಸಂಗೀತಗಳು ಬರ್ತದೆ, ಅನೇಕ ಹಾಡುಗಳು ಬರ್ತದೆ. ಅದನ್ನು ನೀವು ಆಧ್ಯಾತ್ಮಿಕಕ್ಕೆ ಕನೆಕ್ಟ್ ಮಾಡಿ ನೋಡಿ ಅಲ್ವಾ? ಒಂದು ಹಾಡಿದೆ, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವಿ, ನಿಧಾನಿಸು ನಿಧಾನಿಸು. ಈ ಹಾಡನ್ನು ಸರಿಯಾಗಿ ನೀವು ಕೇಳಿ. ಆಧ್ಯಾತ್ಮಿಕವಾಗಿಯೇ ಉಂಟು, ಮನುಷ್ಯನ ಜೀವನದ ಹುಟ್ಟಿನಿಂದ ಸಾಯುವವರೆಗೆ ಉಂಟು. ಈ ಹಾಡನ್ನು ಕೇಳಿ, ಹೇಳುದು ನಾನು. ಇದೇ ರೀತಿ ಅನೇಕ ಹಾಡುಗಳಿದೆ. ಇದನ್ನು ನೀವು ಸ್ವಲ್ಪ ಆಧ್ಯಾತ್ಮಿಕಕ್ಕೆ ಕನೆಕ್ಟ್ ಮಾಡಿ ನೋಡಿ, ನಿಮ್ಮ ಗುರುಗಳ ಜೊತೆ ಕನೆಕ್ಟ್ ಮಾಡಿ ನೋಡಿ, ಅಲ್ಲ ನಿಮ್ಮ ಇಷ್ಟ ದೇವರುಗಳ ಜೊತೆ ಕನೆಕ್ಟ್ ಮಾಡಿ ನೋಡಿ. ಎಂದೆಂದು ನಿನ್ನನ್ನು ಮರೆತು ಬದುಕಿಲರ ಅಂತ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಅಲ್ವಾ? ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಇದನ್ನು ಭಗವಂತನ ಹತ್ರ ನೀವು ತಗೊಂಡೋಗಿ ಭಗವಂತನ ಹತ್ರ ಹೇಳಿ, ಭಗವಂತ ಎಂದೆಂದು ನಿನ್ನನ್ನು ಬಿಟ್ಟು ನನ್ನಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ಅಗಲಿ ನನ್ನಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನು ನೀವು ಆ ರೀತಿ ನೋಡಿ. ಆಧ್ಯಾತ್ಮಿಕ ಅಲ್ಲೇ ಬರೋದಿಲ್ವಾ? ಜ್ಞಾನ ಅಲ್ಲೇ ಬರೋದಿಲ್ವಾ? ಅದೇ ಹಾಡಿನ ಒಳಗಿಲ್ವಾ? ಅದೇ ಸಂಗೀತದ ಒಳಗಿಲ್ವಾ? ನೀವು ಕಣ್ಣು ಮುಚ್ಚಿ ಕೂತ್ಕೊಂಡು ಎಂತ ಮಾಡೋದು? ಹೇಳುದು ನಾನು, ಅದು ಎಲ್ಲರಿಗೂ ಬರುವಂಥ ವಿಚಾರ ಅಲ್ಲ. ಯಾವುದು ಆ್ಯಕ್ಟಿಂಗ್ ಅಂತ ಹೇಳಿದರೆ, ಅದು ಯಾರು ಪಡ್ಕೊಂಡು ಬಂದಿದ್ದಾರೋ ಅವರಿಗೇ ಸಿಗುವಂಥ ವಿಷಯ. ಅದಕ್ಕಾದಂಥ ಗೌರವ ಇದೆ, ಅದಕ್ಕಾದಂಥ ಒಂದು ರೆಸ್ಪೆಕ್ಟ್ ಇದೆ. ಅದನ್ನು ಎಲ್ಲರೂ ಮಾಡಬೇಕು. ಮಾಡಿದರೆ ಇನ್ನಷ್ಟು ನಮಗೆ ಒಳ್ಳೆಯ ವಿಚಾರವನ್ನು ಅವರು ಕರುಣಿಸಲಿಕ್ಕೆ ಸಾಧ್ಯತೆ ಇದೆ. ವಿಷಯ ಹೇಳುದು ನಾನು. ಅರ್ಥ ಆಗ್ತದೆ? ಅರ್ಥ ಆಯ್ತಾ? ಹೌದು. ಒಟ್ಟಿನಲ್ಲಿ ನೀವು ಈ ಸಿನಿಮಾ ತಾರೆಯರ ನಟನೆ ಎಲ್ಲ ನೋಡಿಬಿಟ್ಟು ಅವ್ರಿಗೆ ಗೊತ್ತಿಲ್ಲದೇನೋ ಅವರು ದೈವಿಕವಾಗಿರ್ತಾರೆ, ಇಲ್ಲ ಅವರು ಆಧ್ಯಾತ್ಮಿಕದಲ್ಲಿರ್ತಾರೆ. ಆ ಸ್ಥಿತಿನಲ್ಲಿದ್ದರೆ ಮಾತ್ರ ಅವರು ಪರಕಾಯ ಪ್ರವೇಶ ಮಾಡಿ ನಮ್ಮನ್ನು ರಂಜಿಸೋಕ್ಕೆ ಸಾಧ್ಯ ಆಗೋದು ಅಂತ ಈ ಮೂಲಕ ನೀವು. ಹೌದು ಗುರುದೇವ್ರೆ, 100% ಹೇಳ್ತಾನೆ. ಅರ್ಥ ಆಯ್ತಲ್ವಾ? ಅಷ್ಟು ಸುಲಭ ಅಲ್ಲ ಅದು. ಅದು ಜ್ಞಾನದ ಸ್ಥಿತಿ. ಅರ್ಥ ಆಯ್ತಲ್ವ? ಸಿನಿಮಾ ರಂಗ ಆಕ್ಟರ್ಸ್ ಅಂತೇಳಿ ಅದು ಜ್ಞಾನದ ಸ್ಥಿತಿ. ಅರ್ಥ ಆಯ್ತಲ್ವಾ? ಒಬ್ಬ ಇನ್ಸ್ಪೆಕ್ಟರ್ ಆಗಿ ವೇಷ ಹಾಕಬೇಕು, ಅದೇ ಇನ್ಸ್ಪೆಕ್ಟರ್ ಇನ್ನೊಂದು ಸಿನಿಮಾದಲ್ಲಿ ಹೀರೋ ಆಗಿ ವೇಷ ಮಾಡಬೇಕು. ಅದೇ ಹೀರೋ ಇನ್ನೊಂದು ಸಿನಿಮಾದಲ್ಲಿ ಒಂದು ನೆಗೆಟಿವ್ ಆಗಿ ವೇಷ ಹಾಕಬೇಕು. ಅದೇ ರೀತಿ ಒಂದು ಅಮ್ಮನ ಇದು ತಗೊಂಡ್ರೆ ಕೆಲವು ಇದರಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಬೇಕು, ಕೆಲವು ಇದರಲ್ಲಿ ಅದೇ ಹೀರೋಯಿನ್ ಒಂದು ವೇಷಿಯಾಗಿ ಆ್ಯಕ್ಟ್ ಮಾಡಬೇಕು. ಸುಲಭ ವಿಚಾರವಾ? ಇಲ್ಲ. ಹೌದು ಅಲ್ಲ ಹೇಳುದು, ಇದೆಲ್ಲ ಸುಲಭ ವಿಚಾರವಾ? ಆ ವ್ಯಕ್ತಿ ಹೇಗೆ ಹಾಗೆ ಪರಿವರ್ತನೆ ಆಗ್ತಾನೆ, ಆ ವ್ಯಕ್ತಿಯ ಪರಿವರ್ತನೆ ಮೇಲೆ, ಆ ಪರಕಾಯ ಪ್ರವೇಶದ ಮೇಲೆ ಆ ವ್ಯಕ್ತಿಗೆ
ಈ ಸಿನಿಮಾ ರಂಗದಲ್ಲಿ ಹೆಸರು ಸಿಗುವುದು. ಹ್ಮ್. ಅರ್ಥ ಆಯ್ತಾ? ಅಷ್ಟು ಸುಲಭ ಅಲ್ಲಲ್ಲ, ನಮಗೆ ಹೇಳಲಿಕ್ಕೆ ಸುಲಭ. ಹ್ಞೂ ಆಯಾ ರೀತಿ ಚೇಂಜ್ ಮಾಡಿಕೊಳ್ಬೇಕಲ್ಲ ಎಲ್ಲ ವಿಚಾರವನ್ನು. ದೇಹವನ್ನು ಹೆಚ್ಚಿಸಬೇಕು, ದೇಹವನ್ನು ಕಮ್ಮಿ ಮಾಡಬೇಕು. ಹಾಂ ಹಾಗಾದ್ರೆ ಎಷ್ಟು ಅವರು ಈ ಪ್ರೇಕ್ಷಕರಿಗೆ ಬೇಕಾಗಿ ಆ ಒಂದು ಕ್ಯಾರೆಕ್ಟರ್ಗೆ ಬೇಕಾಗಿ ಅವರನ್ನು ವ್ಯತ್ಯಾಸ ಮಾಡಿಕೊಳ್ತಾರೆ. ಹೌದು. ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾ ಇರ್ತಾರೆ. ಖಂಡಿತವಾಗಿ ಆ ಪಾತ್ರಕ್ಕೆ ಕರೆಕ್ಟಾದ ಒಂದು ನ್ಯಾಯ ಕೊಡ್ತಾರೆ, ಅವರು ಜಡ್ಜಿಮೆಂಟ್ ಕೊಡ್ತಾರೆ. ನಮ್ಮಿಂದ ಆಗ್ತದ ಮತ್ತೆ ಇದು ಯೋಗ ಅಲ್ಲದೆ ಮೆಡಿಟೇಷನ್ ಅಲ್ಲದೆ ಮತ್ತೆ ಎಂತ? ಹಾಂ ಹೌದು, ಎಲ್ಲ ಅಲ್ಲೇ ಸಿಗ್ತದಲ್ವಾ. ಆಗ ಅವರಿಗೆ ಆ ರೀತಿಯಲ್ಲಿ ಭಗವಂತನ ನೋಡ್ಲಿಕ್ಕೆ ಹೇಳಿದ್ದಾರೆ. ಹಾಂ ನೀನು ಈ ರೀತಿಯಾಗಿ ಭಗವಂತನನ್ನು ನೋಡು, ಈ ರೀತಿಯಾಗಿ ಮನುಷ್ಯರ ಸೇವೆ ಮಾಡು, ಈ ಜನ ಸೇವೆ ಮಾಡು. ಅದನ್ನು ಜನಸೇವೆ ಅಲ್ವಾ? ಹೌದು. ಸಿನಿಮಾವನ್ನು ಕೋಟ್ಯಾಂತರ ಕೋಟಿ ಜನಗಳು ನೋಡ್ತಾರೆ ಅಂತೇಳಿ ಅದು ಕೂಡ ಒಂದು ಜನಸೇವೆ ಅಲ್ವಾ? ಸೀರಿಯಲ್ಗಳು ಹೌದು, ಈಗ ಪೌರಾಣಿಕ ಸೀರಿಯಲ್ ತುಂಬಾ ತೆಗಿತಾ ಇದ್ದಾರೆ. ಅದರಲ್ಲಿ ಇವಾಗ ನಾವೊಂದು ಬುಕ್ಸ್ ಓದಿ ರಾಮಾಯಣ ಮಹಾಭಾರತನ ತಿಳ್ಕೊಳ್ಳೋದಕ್ಕೂ ಅದು ಒಂದು ಸೀರಿಯಲ್ ನೋಡುವಾಗ ಅದ್ರ ಫೀಲೇ ಬೇರೆ ಇರುತ್ತೆ. ಇವ್ರು ನಿಜವಾಗ್ಲೂ ಕೃಷ್ಣ ಅಂದ್ರೆ ಹೀಗೆ ಇದ್ರ, ಅರ್ಜುನ್ ಅಂದ್ರೆ ಹೀಗೆ ಇದ್ರ, ಎಲ್ಲ ಪಾಠ ಅದು ಅವರು ಮಾಡೋ ಇದ್ರಲ್ಲಿ ಹೀಗೆ ಇದ್ರ ಅಂತ ನಮ್ಗೆ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತೀವಿ. ಹೇಗಿದ್ರು ಅಂತ ನೋಡಿಲ್ಲ ಅಂದ್ರೂ ಅವರು ಮಾಡೋ ಪಾತ್ರದಲ್ಲೇ ನಮಗೆ ನೋಡ್ಬೇಕು, ಹೀಗಿರುತ್ತೆ, ಇನ್ನು ಮುಂದೆ ತಿಳ್ಕೊಬೇಕು ಅನ್ಸುತ್ತೆ. ಅದೇ ಬುಕ್ ಓದುವಾಗ ಅಷ್ಟು ಗೊತ್ತಾಗೋದಿಲ್ಲ, ಅದು ತೋರಿಸ್ತಾರಲ್ವಾ ಅವಾಗ ನಮಗೆ ಅಷ್ಟು ಇದಾಗುತ್ತಲ್ವ. ಖಂಡಿತವಾಗಿ ನಾನು ಹೇಳುದು ಅರ್ಥ ಆಯ್ತಲ್ವಾ? ನೋಡು, ಈ ಸಿನಿಮಾ ಅಂತ ಹೇಳಿದರೆ ಕಣ್ಣಿನಲ್ಲಿ ತಿಳ್ಕೊಳ್ಳಿಕ್ಕಾಗ್ತದೆ, ಕಿವಿಯಲ್ಲಿ ತಿಳ್ಕೊಳ್ಳಿಕ್ಕಾಗ್ತದೆ, ಮನಸ್ಸಿನಲ್ಲಿ ತಿಳ್ಕೊಳ್ಳಿಕ್ಕಾಗ್ತದೆ. ಕಣ್ಣೆದುರು ಒಂದು ಪಿಕ್ಚರ್ ಬರ್ತದೆ, ಅರ್ಥ ಆಯ್ತಲ್ವ? ಆ ಶಬ್ದಗಳು ಕಿವಿಯೊಳಗೆ ಹೋಗ್ತದೆ, ಅದು ಹೊಳಗೆ ಹೋಗಿ ಕೂತ್ಕೊಳ್ತದೆ, ಬೇಗ ರೀಚ್ ಆಗ್ತದೆ. ಸತ್ಯವಾದ ವಿಚಾರ. ಎಲ್ಲ ಇಂದ್ರಿಯಗಳು ಆಕ್ಟಿವಿಟಿ ಆಗ್ತದೆ, ಅರ್ಥ ಆಯ್ತಲ್ವ? ಖಂಡಿತವಾಗಿಯೂ ಇದನ್ನೇ ನೀವು ಅರ್ಥ ಮಾಡಿಕೊಂಡ್ರೆ ಇಲ್ಲೇ ಒಂದು ಡಿವೈನ್ ಉಂಟು ಅಂತೇಳಿ ಅರ್ಥ ಆಗ್ತದಲ್ಲ. ಒಂದು ವಿಷಯ ನೋಡುವಾಗ ನಮಗೆ ರೋಮಾಂಚನ ಆಗ್ತದೆ, ಒಂದು ಭಯ ಆಗ್ತದೆ ಅಂತ ಹೇಳಿದರೆ ನಮ್ಮ ಒಳಗಿನ ಒಂದು ವಿಚಾರ ಫಂಕ್ಷನ್ ಚೇಂಜ್ ಆಗ್ತದೆ ಅಂತ ಅರ್ಥ ಅಲ್ವಾ? ನಮ್ಮ ಒಳಗೆ ಒಂದು ಕ್ರಿಯೆ, ಅರ್ಥ ಆಯ್ತಲ್ಲ, ಹಾರ್ಮೋನ್ಸ್ ಯಾವುದೋ ಒಂದು ಇದರಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಅದು ಆಯಾಯ ಕ್ಯಾರೆಕ್ಟರ್ ಬರುವಾಗ ಇದು ನಾರ್ಮಲ್ ಮನುಷ್ಯನಿಂದ ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಹಾಗಾದ್ರೆ ಅವರು ಯಾರಾಗಿರ್ಬೇಕು? ನೀವು ಹೇಳ್ದಂಗೆ ಗಂಧರ್ವರೇ. ಗಂಧರ್ವರು. ಗಂಧರ್ವರಿಂದ ಮಾತ್ರ ಆ ಸತ್ಯಸ್ಥಿತಿಯನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಲ್ವಾ? ಗಂಧರ್ವರಿಂದ ಮಾತ್ರ ನಿಮಗೆ ಸತ್ಯಸ್ಥಿತಿಯನ್ನು ಅರ್ಥ ಮಾಡಿಸಲಿಕ್ಕೆ ಸಾಧ್ಯ. ನೋಡಪ್ಪ ಅದು ಹೀಗೆ ಅಂತ, ಆದರೆ ಅದು ಸತ್ಯ ಅಲ್ಲ. ಆದ ಕಾರಣ ಅದು ಮಾಯಾಲೋಕ, ಗಂಧರ್ವ ಲೋಕ. ಅರ್ಥ ಆಯ್ತಲ್ವಾ? ಆ ಗಂಧರ್ವರ ಒಂದು ಟಚ್ ಅವರಿಗಿದೆ, ಆತ್ಮದಲ್ಲೇ ಆ ಗಂಧರ್ವರ ಅಂಶ ಇದೆ. ಯಾರ ಹತ್ರ? ಆ ಹೀರೋ ಹತ್ರ, ಹೀರೋಯಿನ್ ಹತ್ರ, ನಟ ನಟಿಯರು, ಎಲ್ಲರೂ ನಟ ನಟಿಯರು. ಕರೆಕ್ಟ್, ನಟ ನಟಿಯರು. ಆ ನಟ ನಟಿಯರ ಹತ್ರ ಆ ಒಂದು ಆತ್ಮದಲ್ಲೇ ಅವರು ಪಡ್ಕೊಂಡು ಬಂದಿರ್ತಾರೆ. ಆದ ಕಾರಣ ಅವರು ಹಾಗೆಯೇ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಅಲ್ವಾ? ಅರ್ಥ ಆಗ್ತದೆ ನಿಮಗೆ? ಹೌದು. ಅವ್ರು ಆ ಕಲೆಯಲ್ಲೇ ಮೆಡಿಟೇಷನ್ ಮಾಡ್ತಾರೆ. ಖಂಡಿತವಾಗಿ. ಈಗ ಒಂದು ಸಣ್ಣ ಒಂದು ವಿಚಾರ ಹೇಳುದು. ಈಗ ನಿಮ್ಮ ಒಂದು ಪಕ್ಕದ ಮನೆಯಲ್ಲಿ ಒಬ್ಬಳು ಸುಂದರವಾಗಿ ಒಂದು ಹುಡುಗಿ ಇರ್ತಾಳೆ, ಅಲ್ಲ, ಸುಂದರವಾದ ಒಬ್ಬ ಯುವಕ ಇರ್ತಾನೆ, ಒಳ್ಳೆ ಒಂದು ಚೆನ್ನಾಗಿರೋ ಒಬ್ಬ ಯುವಕ ಇರ್ತಾನೆ, ಒಬ್ಬ ಹುಡುಗಿ ಇರ್ತಾರೆ, ಯಾರು ಬೇಕಾದ್ರೆ ಇರಲಿ ಇಟ್ಟುಕೊಳ್ಳುವ, ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಈ ಕಡೆ ಮನೆಯಲ್ಲಿ ಒಂದು ಹೀರೋಯಿನ್ ಇರ್ತಾರೆ, ಅಲ್ಲೊಂದು ಹೀರೋ ಇರ್ತಾನೆ. ನೀವು ಇಬ್ಬರಲ್ಲಿ ಯಾರೊಟ್ಟಿಗೆ ಫೋಟೋ ತೆಗಿಲಿಕ್ಕೆ ಇಷ್ಟಪಡ್ತೀರಿ? ಹೀರೋಯಿನ್ ಜೊತೆಗೆ. ಸುಂದರವಾಗಿರೋದು. ಇದು ಪ್ರಕೃತಿ ನಿಯಮ. ನೀವು ಯಾರ ಜೊತೆ ಫೋಟೋ ತೆಗಿಲಿಕ್ಕೆ ಇಷ್ಟಪಡ್ತೀರಿ ಅಂತ ಹೇಳೋದು. ಅವನ ಜೊತೆ ಯಾವಾಗ ಬೇಕಾದ್ರೆ ಫೋಟೋ ತೆಗಿಯುವ, ಅವ ಯಾವಾಗ ಬೇಕಾದ್ರೆ ಸಿಗ್ತಾನೆ ಅಲ್ವಾ? ಆ ಮೊದಲ ಆಪ್ಷನ್ ಹೀರೋ ಹೀರೋಯಿನ್ಗೆ. ಅದು ಯಾರು ಬೇಕಾದ್ರೆ ಇರ್ಬೋದು, ಅವರವರ ಅಂತರಾತ್ಮಲ್ಲಿದ್ದ ಹೀರೋ ಹೀರೋಯಿನ್. ಅವರೊಟ್ಟಿಗೊಂದು ಸೆಲ್ಫಿ ತೆಗೆಯುವುದಂದ್ರೆ ಎಷ್ಟು ಖುಷಿ. ಆ ಖುಷಿ ಯಾಕೆ ಬರ್ತದೆ ನಿಮಗೆ? ಅಷ್ಟು ಎಫರ್ಟ್ ಹಾಕಿ ಅವರು ಕಲೆಗೆ ಬೆಲೆ ಕೊಟ್ಟಿರ್ತಾರೆ. ಎಸ್, ಇದೇ ಸತ್ಯ, ಇದೇ ಸತ್ಯ. ಜನರ ಮನಸ್ಸನ್ನು ಗೆದ್ದಿರ್ತಾರೆ. ಹೀಗೆ ಮನಸ್ಸು ಬಿಚ್ಚಿ ಮಾತಾಡಿದರೆ ಮಾತ್ರ ಮಾತಾಡ್ಲಿಕ್ಕೆ ಆಗೋದು. ಅರ್ಥ ಆಯ್ತು?
ಒಂದೇ ಹೋಗ್ತಾ ಇದ್ದರೆ ಸ್ವಲ್ಪ ನಿಲ್ಲಿಸುವ ಅಂತ ಆಗ್ತದೆ. ಆ ಕಡೆ ಈ ಕಡೆ ಬರುವಾಗ ಅದು ಹೋಗೋದೇ ಗೊತ್ತಾಗೋದಿಲ್ಲ ಅಲ್ವಾ? ಸತ್ಯ ಅಲ್ವಾ? ಮತ್ತು ಅವರು ನಮ್ಮ ಮನಸ್ಸಿನಲ್ಲಿ ಕೂತುಕೊಳ್ತಾರೆ. ಮನಸ್ಸಿನಲ್ಲಿ ಕೂತ್ಕೊಂಡ್ರೆ ಸಾಕಲ್ಲ, ನಮ್ಮ ಹೃದಯದಲ್ಲಿ ಕೂತುಕೊಂಡ್ರೆ. ಇದನ್ನೇ ಹೇಳುದು, ಇದೊಂದು ಎಕ್ಸ್ಟ್ರಾರ್ಡಿನರಿ ಪವರ್. ಮತ್ತೆ ಈ ಮ್ಯೂಸಿಕ್ ಕಂಪೋಸರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ, ಮತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಇದರಿಂದ ಕೂಡ ಹೌದು ನೋಡಬೇಕು ಅನ್ಸುತ್ತೆ. ಈ ಸೀರಿಯಲ್, ಒಂದು ಫಿಲ್ಮ್ ಆಗಲಿ ಸೀರಿಯಲ್ ಆಗಲಿ ನೋಡುವಾಗ ನಾವೇನೋ ಒಂದು ಹಾಕಿದ್ರೆ ರಪ್ಪ ಗೊತ್ತಾಗುತ್ತೆ ಇದು ಸೀರಿಯಲ್, ಇದು ಫಿಲ್ಮ್ ಅಂತ. ಅಲ್ಲಿ ಹೇಗೆ ಮಾಡಿರ್ತಾರೆ ಅಂತ ಅದು ಸ್ವಲ್ಪ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಮತ್ತೆ ಕಂಪೋಸರ್ಸ್, ಡೈರೆಕ್ಟರ್ಸ್ ಆಗಲಿ ಅವ್ರದ್ದು ತುಂಬ ಎಫರ್ಟ್ ಇರುತ್ತೆ. ಖಂಡಿತ ಅದೇ ಹೇಳಿದ್ದಾರೆ, ಎಲ್ಲರದ್ದು ಸೇರಿ ಟೋಟಲ್ ಆಗಿ. ಅರ್ಥ ಆಯ್ತಲ್ವಾ? ಸಂಗೀತ ಬರೆಯುವನದ್ದು, ಲೈಟ್ ಮ್ಯಾನ್ ಇದ್ದು, ಕ್ಯಾಮರಾ ಮ್ಯಾನ್ ಇದ್ದು, ಡೈರೆಕ್ಟರ್ ಇದ್ದು, ಪ್ರತಿಯೊಬ್ಬರನ್ನು ಸೇರಿಸಿ ಹೇಳೋದು ಗಂಧರ್ವ ಲೋಕ. ಮನುಷ್ಯರು ಬದುಕಬೇಕಾದ್ರೆ ಒಬ್ಬರಿಂದ ಬದುಕಲಿಕ್ಕೆ ಆಗೋದಿಲ್ಲಲ್ಲ, ಹಾಗೊಂದು ಆ್ಯಕ್ಟ್ ಮಾಡಬೇಕು, ಒಬ್ಬರಿಂದ ಆಗೋದಿಲ್ಲ, ಎಲ್ಲರೂ ಬೇಕು. ಆದ ಕಾರಣ ಹೇಳಿದೆ ಎಲ್ಲರೂ ಸೇರಿಸಿ ಹೇಳು. ಸೀರಿಯಲ್ ಆದರೂ ಸರಿ, ಒಂದು ನಿಮಿಷದ ರೀಲ್ಸ್ ಆದರೂ ಸರಿ, ಇಲ್ಲಿವರೆಗೆ ಬಂದು ಮುಟ್ಟಿದೆ. ಈಗ 1 ನಿಮಿಷದವರೆಗೆ ಬಂದು ಮುಟ್ಟಿದೆ. ಈ 1 ನಿಮಿಷದ ರೀಲ್ಸ್ ಆದರೂ ಸರಿ, ಅದು ಯಾವುದೋ ಒಂದು ಸ್ಥಿತಿ, ಅರ್ಥ ಆಯ್ತಲ್ವ, ಆ ಒಂದು ಟಚ್ ಕಲೆಕ್ಷನ್ ಸಿಗ್ತದೆ. ಎಲ್ಲರೂ ಆ್ಯಕ್ಟರೇ ಅಂತ ಹೇಳೋದು. ಇವತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೆಲ್ಲ ನೋಡಿದರೆ ವಿಷಯ ಹೇಳೋದು, ಅವರವರು ಆ್ಯಕ್ಟ್ ಮಾಡಿದರೆ ಅವರು ನೋಡಲಿಕ್ಕಿಲ್ಲ, ಅವರು ಇಂಥ ಆ್ಯಕ್ಟನ್ನು ಅವರು ಜಾಸ್ತಿ ನೋಡ್ತಾರೆ. ಈ 1 ನಿಮಿಷ ರೀಲ್ಸ್ ಯಾವುದು ಮಾಡಿದ್ದಾರೆ, ಈ ಸಣ್ಣ ಸಣ್ಣ ವಿಚಾರಗಳು ಏನು ಮಾಡಿದೆ, ಇದನ್ನು ನೋಡಿ ಸಂತೋಷ ಪಡೋರು ಎಷ್ಟೋ ಜನ ಇದ್ದಾರೆ ಅಂತ ಹೇಳೋದು ನಾನು. ಅರ್ಥ ಆಗ್ತಾ ಹೇಳೋದು? ಖಂಡಿತವಾಗಿ ಅವರು ಹೊಸ ವಿಚಾರವನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಪ್ರಪಂಚದಲ್ಲಿ ಏನು ನಡೀತಾ ಉಂಟು, ಹೇಗೆ ಹೋಗ್ತಾ ಉಂಟು. ಈಗ ನಾನೊಂದು ಮೂವಿ ಮಾಡಿದೆ, ಆ ಮೂವಿಯಲ್ಲಿ ಒಂದು ಹಾಡು ಹಿಟ್ಟಾಯಿತು. ಆ ಹಿಟ್ಟನ್ನು ಎಷ್ಟು ಜನ ಫಾಲೋ ಮಾಡಿದ್ದಾರೆ ಅಂದರೆ ಈ 1 ನಿಮಿಷ ರೀಲ್ಸಲ್ಲಿ. ಯೂಟ್ಯೂಬಲ್ಲಿ ಬರ್ತಲ್ಲ, ಒಂದು ಹಾಡಿಗೆ 1000 ಜನ ಏನೇನೇನು ಡ್ಯಾನ್ಸ್, ಒಂದೇ ಹಾಡು, ಅದು ಅವ್ರಿಗೆ ಸಕ್ಸಸ್ ಅಲ್ವಾ? ನನ್ನ ಹಾಡನ್ನು ಇಷ್ಟು ಜನ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ, ಅಷ್ಟು ಜನ ಫಾಲೋ ಮಾಡಬೇಕಾದ್ರೆ ಇವರಿಗೆ ಒಂದು ತಲೆ ಸರಿ ಇಲ್ವಾ? ಆಗ ಅದಕ್ಕೊಂದು ಶಕ್ತಿ ಇದ್ದ ಕಾರಣದಾನೆ. ಈಗ ಏನೋ ಒಂದು ಯಾವುದೋ ಒಂದು ಹಾಡು ತಗೊಳ್ಳಿ ನೀವು, ಎಂತೆಲ್ಲ ಉಂಟು 1000 ಹಾಡುಗಳು, ಒಂದು ಹಾಡನ್ನು ತಗೊಳ್ಳಿ ನೀವು. ಇವತ್ತು ಯೂಟ್ಯೂಬಲ್ಲಿ ಜಾಸ್ತಿ ನೋಡದೆ ಈ ರೀಲ್ಸನ್ನು ಎಲ್ಲರೂ. ಅದರಲ್ಲಿ ಸಿಗುವಷ್ಟು ಖುಷಿ ಯಾವುದರಲ್ಲಿ ಸಿಗುವುದಿಲ್ಲ. ಅದರಲ್ಲಿ ಇಂಥದ್ದನ್ನೇ ಜಾಸ್ತಿ ನೋಡೋದು, ಈ ಹಾಡನ್ನು. ಈಗ ನಾವು ಸಹ ಫೋನ್ ಓಪನ್ ಮಾಡೋ ಕೆಲಸ ಬರ್ತದೆ, ನೋಡ್ತೇವೆ, ಇಲ್ಲ ಅಂತ ಹೇಳೋದಿಲ್ಲ. ಇವತ್ತಿನ ಪ್ರಪಂಚ ಹೇಗೆ ಉಂಟು ಹಾಗೆ ಇದ್ದರೆ ಒಳ್ಳೆಯದು ಅಂತ ಹೇಳೋದು. ಹಾಗೆ ಇದೆಲ್ಲ ಶಕ್ತಿ ಅಲ್ವ? ಅದು ಹೇಗೆ ಅವರನ್ನು ಕುಣಿಸ್ತದೆ? ಅರ್ಥ ಆಗ್ತದಾ? ಇದೊಂದು ಶಕ್ತಿ ಅಂತ ಹೇಳ್ತದಲ್ಲ, ದೈವಿಕ ಶಕ್ತಿ ಅಂತ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ಹಾಡು ಕೇಳುವಾಗ, ಒಂದು ಮ್ಯೂಸಿಕ್ ಕೇಳುವಾಗ, ಒಬ್ಬರು ಡ್ಯಾನ್ಸ್ ಮಾಡಿದನ್ನು, ಒಬ್ಬ ಹೀರೋಯಿನ್ ಡ್ಯಾನ್ಸ್ ಮಾಡಿದನ್ನು ನೋಡುವಾಗ ಅದೇ ರೀತಿ ನಮ್ಮನ್ನು ಹೇಗೆ ಅದು ಕುಣಿಸ್ತದೆ, ಅದು ನಮಗೆ ಅರಿವಿಲ್ಲದಂತೆ ಕುಣಿಯುವುದಲ್ವಾ ಆ ಹಾಡು ಕೇಳುವಾಗ. ಆಗ ನಮ್ಮೊಳಗೆ ಆ್ಯಕ್ಟಿವ್ ಆಯ್ತು ಅಂತ ಅರ್ಥ ಅಲ್ವಾ? ಯಾವುದೋ ಒಂದು ನಮ್ಮ ಈ ಪ್ರಾಣವಾಯು ಒಂದು ರೀತಿಯಾಗಿ ಮೇಲ್ಮುಖವಾಗಿ ಅವರಿಗೆ ಪ್ರಯತ್ನ ಪಡ್ತದೆ. ಆಗ ತನ್ನ ಅರಿವಿರುವುದಿಲ್ಲ ಅಲ್ಲಿ. ಅರ್ಥ ಆಗ್ತದ? ನಾನು ಹೇಳಿದ್ರೆ ತುಂಬ ಸೂಕ್ಷ್ಮ ಇದೆ. ಆಗ ಅದೊಂದು ಶಕ್ತಿ ಇದ್ದ ಕಾರಣದಲ್ಲಿ ನಮಗೆ ಅರಿವಿಲ್ಲದಂತ ಕುಣಿಸುವುದು ಅದು. ಒಂದು ಸಿನಿಮಾದ ಹಾಡು ಕೇಳುವಾಗ ಒಬ್ಬನಿಗೆ ಕೈ ಹೀಗೆ ಆಗ್ತದೆ, ಒಬ್ಬನಿಗೆ ಕಾಲು ಹೀಗೆ ಆಗ್ತದೆ, ಒಬ್ಬ ಡ್ಯಾನ್ಸ್ ಮಾಡಿ ಬಿಡ್ತಾನೆ. ಅದು ಹೇಗೆ? ಆ ಸಂಗೀತ ಅರ್ಥ ಆಯ್ತಲ್ವ? ಸಪ್ತ ಸ್ವರಗಳು, ಗಾನ ಯೋಗ, ಅದು ನಮ್ಮ ಒಳಗೆ ಕೆಲಸ ಮಾಡಿಯೇ ಮಾಡ್ತದೆ. ಅದು ಕುಂಡಲಿನಿ ಶಕ್ತಿಗೆ, ಅದು ಆಧ್ಯಾತ್ಮಿಕಕ್ಕೆ ಬಹಳ ಸಂಬಂಧಪಟ್ಟ ವಿಚಾರ. ಅಷ್ಟು ಸುಲಭ ಅಲ್ಲ ಅಂತ ಹೇಳೋದು ಸಿನಿಮಾರಂಗ ಅಂತ ಹೇಳಿದರೆ. ಅದು ದೊಡ್ಡ ಮೆಡಿಟೇಷನ್, ದೊಡ್ಡ ಧ್ಯಾನ, ದೊಡ್ಡ ಯೋಗ, ದೊಡ್ಡ ಶಕ್ತಿ. ಒಟ್ಟಿನಲ್ಲಿ ಹೇಳಿದರೆ ಆಧ್ಯಾತ್ಮಿಕವನ್ನು ಆಧ್ಯಾತ್ಮಿಕವಾಗಿ ಸ್ವೀಕಾರ ಮಾಡ್ಬೋದು. ಅರ್ಥ ಆಯ್ತಲ್ವ? ಈ ಲೌಕಿಕ ಪ್ರಪಂಚವನ್ನು ಲೌಕಿಕ ಪ್ರಪಂಚವಾಗಿ ಸ್ವೀಕಾರ ಮಾಡ್ಬೋದು. ಲೌಕಿಕ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ಆಧ್ಯಾತ್ಮಿಕದಲ್ಲಿದ್ದವರು ಯಾವ ರೀತಿ ಇದ್ದರು, ಎಲ್ಲ ಸಂದೇಶವನ್ನು ಕೊಡ್ತದೆ. ಎಲ್ಲ ಸಂದೇಶವನ್ನು ಎಲ್ಲರಿಗೆ ಸುಲಭವಾಗಿ ಮುಟ್ಟಿಸುವ ಮಾಧ್ಯಮ ಯಾವುದು ಅಂತೇಳಿದ್ರೆ ಸಿನಿಮಾ ರಂಗ. ಇಷ್ಟೇ ಹೇಳ್ಬೋದು, ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಇದೊಂದು ದೈವಿಕ ಶಕ್ತಿ, ಒಂದು ಗಂಧರ್ವ ಲೋಕ, ಇಷ್ಟೇ ಹೇಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ನಟ ನಟಿಯರಿಗೆ ಒಳ್ಳೆಯದಾಗಲಿ.
ಪ್ರಪಂಚಕ್ಕೆ ಒಳಿತು ಮಾಡ್ತಾರೆ. ಹೌದು. ಒಳಿತು ಮಾಡಲಿ, ಇಷ್ಟೇ ಹೇಳ್ಬೋದು. ಬೇರೆ ಏನು ಕೇಳಲಿಕ್ಕಿತ್ತ? ಒಟ್ಟಿನಲ್ಲಿ ಗುರುದೇವರೇ ಏನು ಖುಷಿ ಆಯಿತು ಅಂದರೆ ಇಷ್ಟೆಲ್ಲ ಕೇಳಿ, ಗುರುಮನೆಯಲ್ಲಿ ರಾಜ್ಗುರುಗಳು ಯಾವಾಗ್ಲೂ ಜೀವಾತ್ಮ ಪರಮಾತ್ಮ, ಅದರಿಂದ ಆಚೆಗೆ ಒಂದು ನಟ ನಟಿಯರು, ಈ ಸಿನಿಮಾ ರಂಗದವ್ರ ಬಗ್ಗೆ ಆ ಸಾಧಕ ಬಾಧಕಗಳು ಅವ್ರ ತಲೆಯಿಂದ ಎಷ್ಟು ಕಷ್ಟಪಡ್ತಾರೆ, ಅವ್ರದ್ದು ಎಷ್ಟು ಸಮಸ್ಯೆಗಳಿರುತ್ತೆ. 5 ನಿಮಿಷದಲ್ಲಿ ಯಾರನ್ನೂ ಜಡ್ಜ್ ಮಾಡಬೇಡಿ. ಗುರುಮನೆಯಿಂದ ಸಿನಿಮಾ ರಂಗಕ್ಕೆ ನೀವು ಕೊಡ್ತಾ ಇರೋವಂಥ ಪ್ರೋತ್ಸಾಹದ ಬಗ್ಗೆ ತುಂಬ ಖುಷಿ ಇದೆ ಗುರುದೇವರೇ, ತುಂಬ ಖುಷಿ ಆಯಿತು ನನಗೆ. ಖಂಡಿತವಾಗಿಯೂ ಅರ್ಥ ಆಯ್ತಾ? ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೇ ಹೇಳ್ಬೋದು. ತಿಳಿದದಿಷ್ಟೇ, ತಿಳಿಯದಿನ್ನೆಷ್ಟೋ ಇರ್ಬೋದು, ಗೊತ್ತಿದ್ದವರಿನ್ನೂ ಸಹ ಹೇಳ್ಬೋದು, ಅಷ್ಟೇ ಹೇಳೋದು ನಾನು. ಒಟ್ಟಿನಲ್ಲಿ ಹೇಳಿದರೆ ಒಂದು ಸಿನಿಮಾ ನಟರನ್ನು ಆ್ಯಕ್ಟರ್ಸನ್ನು ಗೌರವಿಸಬೇಕು, ಪಾತ್ರಧಾರಿಗಳನ್ನು ಆ ಪಾತ್ರದ ಮೇಲೆ ಅವ್ರನ್ನ ಅಳಿಬಾರದು. ಆ ಆ್ಯಕ್ಟಿಂಗನ್ನು ನೋಡಿ, ಅವರು ಪರದಲ್ಲಿ ಮಾಡೋ ಆ್ಯಕ್ಟಿಂಗನ್ನು ನೋಡಿ ಖಂಡಿತವಾಗಿ ಲೆಕ್ಕ ಹಾಕಬೇಡಿ. ಅವರು ನಮಗೆ ಮನದಟ್ಟಾಗಲಿಕ್ಕೆ ಬೇಕಾಗಿ, ಇದು ಹೀಗೆ ಅಂತ ಹೇಳಲಿಕ್ಕೆ ಬೇಕಾಗಿ ತನ್ನ ತನವನ್ನು ಕಳೆದುಕೊಂಡು ಅವರು ಪರಕಾಯ ಪ್ರವೇಶ ಮಾಡಿಕೊಂಡು ಈ ಪ್ರಪಂಚದ ಒಳಿತಿಗಾಗಿ ಈ ಜನಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಷ್ಟೇ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ವೈಯಕ್ತಿಕ ಜ್ಞಾನ ಇದು. ಅದೊಂದು ಜನಸೇವೆ ಅಂತ ಹೇಳೋದು, ಪವಿತ್ರವಾದ ಸೇವೆ ಅಂತ ಹೇಳೋದು, ಸತ್ಯ ಸೇವೆ ಅಂತ ಹೇಳೋದು. ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಳ್ಳ ಅಂದರೆ ಕಳ್ಳನಾಗಿ ಆ್ಯಕ್ಟ್ ಮಾಡಲೇಬೇಕು ಅವನು, ಅರ್ಥ ಆಯ್ತು? ಆ ಸತ್ಯ ಸೇವೆ ಅಲ್ಲ. ನಾರ್ಮಲ್ ಮನುಷ್ಯರಲ್ಲಿ ಆಗಲಿ ಇನ್ನೊಂದು ಕದ್ದಿದ್ಯಾ ಅಂತ ಏನೋ ಒಂದು ಹೇಳ್ಬಿಟ್ಟು ಅಂದ್ರೆ ಅದು ಕಳ್ಕೊಳ್ಳೋದ್ರಲ್ಲಿ ಏನೋ ಸುಮ್ಮನೆ ಬೇಜಾರು ಅಂಥದ್ರಲ್ಲಿ ಅದು ಆಕ್ಟಿಂಗ್ ಮಾಡಬೇಕಲ್ಲ. ಖಂಡಿತ ಅಷ್ಟು ಜನರ ಮುಂದೆ ಮಾಡಬೇಕು, ಎಲ್ಲ ರೀತಿ ಆ್ಯಕ್ಟಿಂಗ್ ಮಾಡಬೇಕು. ಅದೇ ಹೇಳೋದು ನಾನು. ಉದಾಹರಣೆಗೆ ಮಾತ್ರ ಇದನ್ನು ಹೇಳ್ತೇನೆ, ಅದು ಸೂಕ್ಷ್ಮವಾಗಿ ನೀವೇ ಅರ್ಥ ಮಾಡಿಕೊಳ್ಬೇಕು. ಸುಲಭ ಅಲ್ಲ ಇದು, ಅರ್ಥ ಆಯ್ತಲ್ವ? ಅದೇ ಹೇಳೋದು, ಒಂದು ಹೆಣ್ಣೊಂದು ವೇಶ್ಯೆಯಾಗಿ ಆ್ಯಕ್ಟ್ ಮಾಡ್ತಾಳೆ ಅಂದರೆ ಅವಳು ವೇಶ್ಯೆ ಅಲ್ಲ, ಅವಳು ನಿಜವಾಗಿ ತುಂಬ ಒಳ್ಳೆಯವಳು. ಅಷ್ಟು ಸುಲಭ ಇಲ್ಲ. ನೀವು ಆ ಪಾತ್ರಕ್ಕಷ್ಟೇ ಬಿಟ್ಬಿಡಿ, ಹೊರಗಡೆ ತರಬೇಡಿ ಅದನ್ನು. ಖಂಡಿತವಾಗಿ ಆ ತಪ್ಪು ಅದು. ಹೌದು ಗೊತ್ತಿಲ್ಲ. ಆ ಸಿನಿಮಾ ತೆರೆಯಲ್ಲಿ ಅವರನ್ನು ನೋಡಿ ಲೆಕ್ಕ ಹಾಕೋದು ಉಂಟಲ್ಲ, ಇದು ಮುಟ್ಟಾಳತನ ಅಂತ ಹೇಳೋದು ತಪ್ಪು. ಇದು ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆದುಂಟು ಕೆಟ್ಟದುಂಟು, ಇದು ಇನ್ನೊಂದು ರೀತಿ. ನಾವು ಇಲ್ಲಿ ನಮಗೆ ಬೇಕಾದ ಒಳ್ಳೆದು ಮಾತ್ರ. ಆಮೇಲೆ ಗುರುದೇವ್ರೆ, ನೀವು ಹೀರೋ ವಿಲನ್ನ ಸಮವಾಗೇ ನೋಡ್ತೀರಾ. ಹೆಂಗೆ ಅಂದರೆ, ರಾವಣ ಬರಲಾಗಿ ರಾಮನ ಬೆಲೆ ಗೊತ್ತಾಗಿದ್ದು ಅಂತ. ಒಂದು ಹೀರೋ ಅಂತ ಅಂದರೆ ಅವ್ನು ವಿಲನ್ ಬಂದಾಗಲೇ ಅವ್ನ ಹೀರೋಗೆ ತೂಕ ಬರೋದು ಅಂತ. ವಿಷಯ ಹೇಳೋದು ಕೇಳು. ಇಂಡಿಯನ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್, ಅದೇ ಇಂಡಿಯನ್ ಸೂಪರ್ ಸ್ಟಾರ್ಗೆ ಈಕ್ವಲ್ ಆಗಿರೋ ಇನ್ನೊಂದು ಸೂಪರ್ ಸ್ಟಾರ್ ಯಾರು ಅಂತ ಹೇಳಿದ್ರೆ ಅಮರೀಶ್ ಪುರಿ. ಅಮಿತಾಬ್ ಬಚ್ಚನ್ ಎಷ್ಟು ಜನರಿಗೆ ಗೊತ್ತುಂಟು, ಅಷ್ಟು ಜನರಿಗೆ ಅಮರೀಶ್ ಪುರಿ ಗೊತ್ತು. ಹೇಳೋದು ಇಲ್ಲಿ ಹೀರೋ ಯಾರು, ವಿಲನ್ ಯಾರು? ವಿಲನು ಕೂಡ 10 ಜನರ ಮನಸ್ಸಿನಲ್ಲಿ ಕೂತುಕೊಳ್ತಾನೆ ಅಂದರೆ ಅವನು ಕೂಡ ರಿಯಲ್ ಲೈಫಲ್ಲಿ ಹೀರೋ ಅದಲ್ಲ. ವಿಲನು ಕೂಡ 10 ಜನರ ಹೃದಯದಲ್ಲಿ ಕೂತ್ಕೊಂಡ್ರೆ ಅವನ ರಿಯಲ್ ಲೈಫಲ್ಲಿ ಅವನು ಹೀರೋವೇ ಅಲ್ವಾ? ಅರ್ಥ ಆಗ್ತಾ ಹೇಳೋದು. ಈಗಿನ ಪ್ರೆಸೆಂಟ್ಗೆ ಗೊತ್ತಿರಲಿಕ್ಕಿಲ್ಲ ಅಮರೀಶ್ ಪುರಿ ಯಾರು ಅಂತ ಹೇಳಿದರೆ. ಸ್ವಲ್ಪ ಓಲ್ಡ್ ಜನ್ರೇಷನ್ಗೆ ಗೊತ್ತುಂಟು ಅಮರೀಶ್ ಪುರಿ ಅಂದರೆ ಯಾರು ಅಂತೇಳಿ, ವಜ್ರಮುನಿ ಅಂದರೆ ಯಾರು ಅಂತೇಳಿ ಅಲ್ವಾ ಹೇಳೋದು ವಿಷಯ. ಹಾಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ಎಲ್ಲ ಕ್ಷೇತ್ರವನ್ನು. ಅದನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಹೊರಗಿನ ವಿಚಾರವನ್ನು ನಾವು ನೋಡೋದಲ್ಲ, ಅವರ ಒಳಗೆ ಎಷ್ಟು ಪವಿತ್ರತೆ ಉಂಟು, ಎಷ್ಟು ಶುದ್ಧತೆ ಉಂಟು ಅಂತ ಹೇಳೋದು. ಅದೇ ಹೇಳೋದಲ್ಲ, ಎಷ್ಟೋ ಸಿನಿಮಾ ನಟರು ಗುರು ಸೇವೆ ಮಾಡ್ತಾರೆ, ದೇವಸ್ಥಾನದ ಸೇವೆ ಮಾಡ್ತಾರೆ, ಧರ್ಮದ ಕೆಲಸ ಮಾಡ್ತಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಗೊತ್ತಿದ್ದವರಿಗೆ ಗೊತ್ತುಂಟು, ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ? ಒಟ್ಟಿನಲ್ಲಿ ಹೇಳಿದರೆ ಎಲ್ಲರನ್ನು ಗೌರವಿಸಿ, ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ಪೂಜ್ಯನೀಯ ಭಾವನೆಯಿಂದ ಕಂಡುಕೊಳ್ಳಿ. ಇಷ್ಟೇ ಹೇಳೋದು. ಆಧ್ಯಾತ್ಮಿಕ ಎಂಬುದು ಎಲ್ಲದರಲ್ಲೂ ಉಂಟು. ಯಾವುದಲ್ಲಿ ಆಧ್ಯಾತ್ಮಿಕ ಇಲ್ಲ? ಯಾವುದಲ್ಲಿ ಆಧ್ಯಾತ್ಮಿಕ ಇಲ್ಲ? ನಾನು ಕೇಳೋದು, ಎಲ್ಲದರಲ್ಲಿ ಆಧ್ಯಾತ್ಮಿಕ ಉಂಟು. ನೀನು ನೋಡುವ ಸ್ಥಿತಿಯ ಮೇಲೆ ಅಡಗಿದೆ. ಅದೇ ಹೇಳೋದು, ದೃಷ್ಟಿ ಸರಿ ಇದ್ದರೆ ಸೃಷ್ಟಿಯೆಲ್ಲ ಸರಿ. ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ದೃಷ್ಟಿಯಲ್ಲಿ ನೋಡಿ, ಒಳ್ಳೊಳ್ಳೆ ಸಂದೇಶವನ್ನು ತೆಗೆದುಕೊಳ್ಳಿ. ಅನೇಕ ರೀತಿಯ ವಿಚಾರಗಳು ಬರ್ತದೆ. ಸಿನಿಮಾ ಬರ್ತದೆ, ಈಗ ವೆಬ್ ಸೀರೀಸ್ ಬರ್ತದೆ, ಮತ್ತೆಂಥದ್ದು ಈಗ ನೀವು ಹೇಳಿದಾಗ ಧಾರಾವಾಹಿ ಬರ್ತದೆ. ಎಲ್ಲ ಇದುವೇ ಸಿನಿಮಾ ರಂಗವೇ, ಬೇರೆ ಏನಲ್ಲ. ಯಾವ್ಯಾವ ರೀತಿಯಲ್ಲಿ ಮನುಷ್ಯನಿಗೆ ಮುಟ್ಟಿಸ್ಲಿಕ್ಕೆ ಆಗ್ತದೆ ಆಯಾ ರೀತಿಯಲ್ಲಿ ಮುಟ್ಟಿಸ್ತಾ ಇದ್ದಾರೆ ಅಂತ ಹೇಳೋದು.
ಎಷ್ಟೆಷ್ಟು ಬೇಗವಾಗಿ ಮುಟ್ಟಿಸ್ಲಿಕ್ಕೆ ಆಗ್ತದೆ ವಿಷಯವನ್ನು, ಎಷ್ಟೆಷ್ಟು ಬೇಗವಾಗಿ ಮನುಕುಲ ಒಳ್ಳೆಯದಾಗಲಿ ಅಂತೇಳಿ ಸಂದೇಶವನ್ನು ಕೊಡ್ತದೆ. ಅದು ಬೇಗ ಮುಟ್ಟಿಸ್ತಾರೆ. ಇದು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಏನು ಮಾಡಲಿಕ್ಕಾಗ್ತದೆ? ಏನು ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಗ್ತದೆ? ಆಯಿತು. ಅರ್ಥ ಆದರೆ ಎಲ್ಲರಿಗೂ ಒಳ್ಳೆಯದು, ಅರ್ಥ ಮಾಡದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲದರಲ್ಲೂ ಒಳ್ಳೆಯದುಂಟು ಅಂತ ಹೇಳೋದು. ಪ್ರತಿಯೊಂದು ವಿಚಾರದಲ್ಲಿ ಭಗವಂತ ಸೃಷ್ಟಿ ಮಾಡಿದ ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೆಯದುಂಟು. ನಮಗೆ ಮಾತ್ರ ಅದು ಕಾಣುವಾಗ ಮೇಲೆ ಕೆಳಗೆ ಹೆಚ್ಚು ಕಡಿಮೆ ಕಾಣೋದಷ್ಟೇ. ಭಗವಂತ ಸುಮ್ಮನೆ ಯಾವುದನ್ನು ಮಾಡಲಿಲ್ಲ. ಸುಮ್ಮನೆ ಪ್ರಕೃತಿಯಲ್ಲಿ ಯಾವುದು ನಡೆಯುವುದೂ ಇಲ್ಲ. ಎಲ್ಲವೂ ನಡೆಯುವುದು ಒಳಿತಿಗೆ ಬೇಕಾಗಿ. ಆ ರೀತಿ ನಾವು ಪ್ರಯಾಣ ಮಾಡ್ತಾ ಹೋದರೆ ಅದು ಒಳಿತೇ ಆಗುವುದು. ಇದು ಸತ್ಯ ಸಂದೇಶ. ನಮಃ ಶಿವಾಯ. ಗುರುವೇ ಶರಣಂ. ಗುರುವೇ ಶರಣಂ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಓಂ ಗುರುದೇವ್. ಓಂ ಗುರುದೇವ್. ಶುಭಂ ಶುಭಂ ಶುಭಂ. ಶುಭಂ ಶುಭಂ ಶುಭಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.